ನೋಡೋಣ, ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡೋಣ. ಸೆಷನ್ ಸ್ಟಾರ್ಟ್, ತುಂಬ ಜನ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ ಸೆಷನ್ನ ಕಂಟಿನ್ಯೂ ಮಾಡೋಣ. ಎಲ್ಲ ನಮಸ್ಕಾರ ಹೇಳ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳು. ಜೈ ಶ್ರೀಮನ್ನಾರಾಯಣ. ಸರಿ, ಇವತ್ತಿನ ಸೆಷನ್ ಬಂದು ಮೇನ್ ಆಗಿ ನಾವು ಮನೆಯಲ್ಲಿ ಗೃಹದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮ. ಮೇನ್ ಆಗಿ ಉದ್ದೇಶ ಏನು ಅಂತಂದ್ರೆ, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪ್ರಥಮವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥ ಪೂಜೆ ಗಣಪತಿ ಪೂಜೆ. ಗಣಪತಿ ಪೂಜೆ ಆದ್ಮೇಲೆ ಪ್ರತಿ ಮನೆಯಲ್ಲೂ ಕೂಡ ಪ್ರತಿ ದಿವಸ ಲಕ್ಷ್ಮೀ ದೇವಿಯ ಸ್ಮರಣೆಯನ್ನು ಮಾಡಬೇಕಾಗ್ತದೆ ಅಲ್ವಾ. ಲಕ್ಷ್ಮೀ ದೇವಿ ಅಂತಂದ್ರೆ ತುಂಬಾ ಜನ ಅನ್ಕೊಂಡಿರ್ತಕ್ಕಂಥದ್ದು ಏನು, ಐಶ್ವರ್ಯಕ್ಕೆ ಕಾರಕಗಳು, ಬರೀ ಧನಧಾನ್ಯಗಳು ಬರುತ್ತೆ ಅಂತ. ಬಟ್ ಏನು ಅಂದ್ರೆ, ಲಕ್ಷ್ಮೀ ದೇವಿಯ ಪೂಜಾ ವಿಧಾನದಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಪ್ರಾಪ್ತಿಯಾಗುತ್ತೆ. ಲಕ್ಷ್ಮೀ ದೇವಿ ಅಂತಕ್ಕಂಥದ್ದು ಮಹಾವಿಷ್ಣುವಿನ ಪತ್ನಿ. ಅದರಿಂದ ಸರ್ವ ಲೋಕವನ್ನು ಪಾಲನೆ ಮಾಡ್ತಕ್ಕಂಥ ಮಹಾವಿಷ್ಣುವಿಗೆ ಪತ್ನಿ ಆಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಅದರಿಂದ ತಾಯಿಯ ಸ್ವರೂಪಳಾಗಿ ಪ್ರತಿಯೊಬ್ಬರನ್ನು ಕೂಡ ರಕ್ಷಣೆ ಮಾಡ್ತಾ ಇರ್ತಾಳೆ. ನಾವು ಆಕೆಯ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಮನೆಯಲ್ಲೂ ಮಾಡ್ತಾ ಇರ್ತಾರೆ. ಲಕ್ಷ್ಮೀ ದೇವಿಯ ಪೂಜಾ ವಿಧಾನವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಆಚರಣೆ ಅಂತಕ್ಕಂಥದ್ದನ್ನ ಆಚರಣೆ ಮಾಡ್ತಾ ಇರ್ತಾರೆ. ಆದ್ರೆ ಕ್ರಮಬದ್ಧವಾದಂತ ಆಚರಣೆ, ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ತಕ್ಕಂಥ ವಿಧಾನಗಳು ಅಂತಕ್ಕಂಥ ವಿಧಾನವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಪ್ರಥಮವಾಗಿ ಶ್ರೀ ಗುರುಭ್ಯೋ ನಮೋ ನಮಃ ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಕೂಡ ಅಷ್ಟೇ. ಈಗ ನಾನು ಗುರು ಪ್ರಾರ್ಥನೆ ಮಾಡೋ ತರನೇ ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಿಗೆ ಇರ್ತಕ್ಕಂಥ ಗುರುಗಳನ್ನು ಮನಸಾಭಿಷ್ಟವಾಗಿ ಪ್ರಾರ್ಥನೆ ಅಂತಕ್ಕಂಥದನ್ನ ಮಾಡ್ಕೊಳ್ಳಿ. ಹರಿ ಓಂ ಶ್ರೀಶೈಲೇಶ ದಯಾ ಪಾತ್ರಂ ಧೀಭಕ್ತ್ಯಾದಿ ಗುಣಾರ್ಣವಂ ಯದೇಂದ್ರ ಪ್ರವರಂ ವಂದೇ ರಮ್ಯಜಾಂ ಮಾತರಂ ಮುನೇಂ ಲಕ್ಷ್ಮೇನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಯೋ ನಿತ್ಯಮಚ್ಯುತ ಪದಾಂ ಭಜಯುಗ್ಮ ರುಕ್ಮಾ ವ್ಯಾಮೋಹದಸ್ತಜಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದದೈಕ ಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ ಮಾತಾ ಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇವ ಮದನ್ವಯಾನಾದ್ ಆದ್ಯ ಸರಕುಲಪತೇರ್ವ ಕುಲಾಭಿರಾಮಂ ಶ್ರೀಮತ್ತದೇಂಗ್ರಯುಗಳಂ ಪ್ರಣಮಾಮಿ ಮೂರ್ಧ್ನಾ ಭೂತಂ ಸರಶ್ಚ ಮಹದಾಫಯ ಪಟ್ಟನಾಥ ಶ್ರೀಭಕ್ತಿಸಾರ ಕುಲಶೇಖರ ಯೋಗಿ ವಾಹನ ಭಕ್ತಾಂಗ್ರಿರೇಣು ಪರಕಾಲ ಯತೀಂದ್ರ ಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ಶ್ರೀ ಗುರುಭ್ಯೋ ನಮೋ ನಮಃ. ಈ ರೀತಿ ಮನಸಾಭಿಷ್ಟವಾಗಿ ಪ್ರಥಮವಾಗಿ ಪ್ರತಿಯೊಬ್ಬರು ಪಡೆಯಲು ಅಷ್ಟೇ ಪ್ರಾತಃ ಕಾಲದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ದೀಪವನ್ನು ಹಚ್ಚಕ್ಕಿಂತ ಮುಂಚೆ ಪ್ರಥಮವಾಗಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಯಾರ ಪ್ರಾರ್ಥನೆ? ನಿಮ್ಮ ಕುಲ ಗುರುಗಳ ಪ್ರಾರ್ಥನೆ ಮಾಡ್ಕೋಬೇಕು. ಯಾಕೆ ಅಂದ್ರೆ ಪ್ರತಿಯೊಬ್ಬರ ಕುಲಗಳಲ್ಲಾಗಿರ್ಬೋದು, ಪ್ರತಿಯೊಬ್ಬರ ಮನೆಗಳಲ್ಲಾಗಿರ್ಬೋದು, ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಂದು ವಂಶದಲ್ಲೂ ಕೂಡ ಅವರಿಗೆ ಆದಂತ ಸಂಪ್ರದಾಯವನ್ನು ಕೊಟ್ಟಿರ್ತಾರೆ ಗುರುಗಳು. ಆ ಸಂಪ್ರದಾಯ ಅನುಸಾರವಾಗಿ ಅವರು ಆ ಪೂಜೆಗಳನ್ನು ಕ್ರಮಬದ್ಧವಾಗಿ ಮಾಡ್ಕೊಂಡ್ ಬಂದಿರ್ತಾರೆ. ಅದರಿಂದ ಆ ಸಂಪ್ರದಾಯಗಳು ಎಲ್ಲ ಕೂಡ ಹೇಳ್ಕೊಟ್ಟಂತ ಗುರುಗಳ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲ ಆ ರೀತಿ ಗುರುಗಳು ನಿಮಗಿಲ್ಲ ಅಂತ ಅನ್ಕೊಳ್ಳಿ, ನೀವು ಯಾವುದೋ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಆದ್ರೂ ಕೂಡ ಗುರು ಸ್ಮರಣೆ ಮಾಡಬೇಕು. ಯಾಕೆ ಅಂದ್ರೆ ನಾವು ಹೈಂದವ ಧರ್ಮದಲ್ಲಿ ಇರತಕ್ಕಂಥವ್ರು, ನಮ್ಮ ಹಿಂದೂ ಧರ್ಮವನ್ನು ಉದ್ಧಾರಣೆ ಮಾಡೋದಕ್ಕೋಸ್ಕರನೇ ಭಗವಂತನು ಶ್ರೀ ಮಹಾವಿಷ್ಣುವನು ರಾಮಾನುಜಾಚಾರ್ಯರ ಅವತಾರವನ್ನು ಧರಿಸ್ತಾರಲ್ವಾ, ಆ ರಾಮಾನುಜಾಚಾರ್ಯರನ್ನು ನಾವು ಗುರುವಾಗಿ ಸ್ಮರಣೆ ಮಾಡ್ಕೋಬಹುದು. ಜಗತ್ಪಿತವು ಶ್ರೀ ಪರಮೇಶ್ವರರು
ಪಾರ್ವತಿ ಪರಮೇಶ್ವರ ಸ್ವಾಮಿ ಕೂಡ ಅನುಗ್ರಹದಿಂದ ಶಂಕರಾಚಾರ್ಯರ ಅವತಾರ ಅಂತಕ್ಕಂಥದ್ದಾಗ್ತದೆ. ಶಂಕರಾಚಾರ್ಯರನ್ನು ಪ್ರಾರ್ಥನೆ ಮಾಡ್ಕೋಬಹುದು. ಗುರು ಹಿರಿಯರು ಮಧ್ವಾಚಾರ್ಯರು ಪ್ರಾರ್ಥನೆ ಮಾಡ್ಕೋಬಹುದು. ಅದಕ್ಕೆ ಆ ರೀತಿ ಕೂಡ ನೀವು ಮನೆಯಲ್ಲಿ ಅವರ ಚಿತ್ರಪಟಗಳು ಇಟ್ಕೊಂಡು ಶಂಕರಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಶ್ರೀಮದ್ ರಾಮಾನುಜಾಚಾರ್ಯರ ಒಂದು ಸ್ಮರಣೆ ಕೂಡ ಮಾಡಿಕೊಂಡು ಶ್ರೀ ಗುರುಭ್ಯೋ ನಮಃ ಅಂತ ಪ್ರಾರ್ಥನೆ ಮಾಡ್ಕೋಬಹುದು. ಈ ಪ್ರಾರ್ಥನೆ ಆದ್ಮೇಲೆ ಪ್ರಥಮವಾಗಿ ಮಾಡ್ತಕ್ಕಂಥದ್ದು ಏನು? ಈಗ ಪೂಜೆ ಪ್ರಾರಂಭ ಮಾಡ್ತೀವಿ. ಪೂಜೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಗುರುವನ್ನ ಪ್ರಾರ್ಥನೆ ಮಾಡ್ತೀವಿ. ಗುರು ಪ್ರಾರ್ಥನೆ ಮಾಡಿದ್ರೆ ಏನ್ ಮಾಡ್ತೀವಿ? ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ಕೂತ್ಕೊಂತೀವಿ. ಆಸನದ ಮೇಲೆ ಕೂತ್ಕೊಂತೀವಿ. ನೋಡಿ, ಪ್ರತಿಯೊಬ್ಬರು ಅಷ್ಟೇನೆ ಆಸನ ಕೂತ್ಕೊಳ್ತಕ್ಕಂಥ ಆಸನ ಯಾವತ್ತಿದ್ರು ಕೂಡ ಭೂಮಿ ಮೇಲೆ ಡೈರೆಕ್ಟ್ ಆಗಿ ಕೂತ್ಕೋಬಾರ್ದು. ಏನಾದ್ರೂ ಒಂದು ಪೀಠೆ ಆಗ್ಲಿ ಅಥವಾ ಒಂದು ಚಾಪೆ ಆಗ್ಲಿ ಅಥವಾ ದರ್ಭಾಸನೆ ಆಗ್ಲಿ ಈ ರೀತಿ ಆಸನದ ಮೇಲೆ ನೀವು ಕೂತ್ಕೋಬೇಕಾಗ್ತದೆ. ಡೈರೆಕ್ಟ್ ಆಗಿ ಯಾವತ್ತು ಕೂಡ ನೆಲದ ಮೇಲೆ ಕೂತ್ಕೊಂಡು ನೀವು ಪೂಜೆಯನ್ನು ಮಾಡಬಾರ್ದು. ಅದು ನಿಷೇಧ. ಇವತ್ತು ಕೂಡ ಆ ರೀತಿ ಮಾಡ್ತಕ್ಕಂಥ ಪೂಜೆಗಳಿಗೆ ಫಲ ತುಂಬಾ ಕಮ್ಮಿ ಇರುತ್ತೆ ಅಲ್ವಾ. ಅದರಿಂದ ನೀವು ಒಂದು ಪೀಠವನ್ನು ಅಥವಾ ದರ್ಭಾಸನೆಯನ್ನು ಚಾಪೆಯನ್ನು ಹಾಕೊಂಡು ಭಕ್ತಿಯಿಂದ ಕೂತ್ಕೊಳ್ಕೋಬೇಕು. ಮೊದಲಾಗಿ ಕೂತ್ಕೊಂಡ್ಮೇಲೆ ಪ್ರಥಮವಾಗಿ ಅಕ್ಷತೆ ತಗೊಬೇಕು. ನೀವು ಏನ್ ಭಕ್ತಿಯಿಂದ ಪ್ರಥಮವಾಗಿ ಗುರು ಸ್ಮರಣೆ ಮಾಡ್ತೀರಾ ನಾನು ಹೇಳ್ಕೊಟ್ಟಂಗೆ, ಆ ಗುರು ಸ್ಮರಣೆ ಆದ್ಮೇಲೆ ನೀವು ಭಕ್ತಿಯಿಂದ ಕೂತ್ಕೊಂತೀರಾ. ಕೂತ್ಕೊಂಡ್ಮೇಲೆ ಆಸನೆ ಉಪವಿಶ್ಯ ಅಂತ ಹೇಳ್ಬಿಟ್ಟು ಪ್ರಥಮವಾಗಿ ನೀವು ಅಕ್ಷತೆ ತಗೊಬೇಕು. ಅಕ್ಷತೆ, ಈ 3 ಬೆರಳಲ್ಲಿ ಅಕ್ಷತೆಯನ್ನು ತಗೊಂಡು ಫಸ್ಟ್ ಪ್ರಾರ್ಥನೆ ಮಾಡ್ಕೊಂಬ. ಯಾರಿಗೆ? ಭೂಮಿ ತಾಯಿಗೆ ಪ್ರಾರ್ಥನೆ ಮಾಡ್ಕೊಬೇಕು. ಈಗ ಗುರು ಸ್ಮರಣೆ ಆಯ್ತು, ಆಸನೆ ಮೇಲೆ ಕೂತ್ಕೊಂಡಿದ್ದೀರಾ. ಈಗ ನೀವು ಪ್ರಥಮವಾಗಿ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಭೂಮಿಯ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ರು ಅಷ್ಟೇ ಭೂಮಿ ಪ್ರಾರ್ಥನೆ ಮಾಡ್ಕೋಬೇಕು. ಪೃಥ್ವಿ ತ್ವಯಾ ಧೃತಾ ಲೋಕಾಂ ದೇವಿ ತ್ವಂ ವಿಷ್ಣುನಾ ಧೃತಾ ತ್ವಂಚದಾಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ. ಈ ರೀತಿ ಶ್ಲೋಕ ಗೊತ್ತವರು ಹೇಳ್ಕೋಬಹುದು. ಅಥವಾ ಓಂ ಭೂದೇವತಾಭ್ಯೋ ನಮಃ ಅಂತ ನೀವು ಮನಸಾಭಿಷ್ಟವಾಗಿ ಭೂಮಿ ತಾಯಿಯನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಈ ಸ್ಮರಣೆ ಆದ್ಮೇಲೆ ಈ ರೀತಿ ಅಕ್ಷತೆಯನ್ನು ಭೂಮಿಗೆ ಹಾಕಿ ಈ ರೀತಿ 2 ಕೈಯಲ್ಲೂ ಕೂಡ ಭೂಮಿಯನ್ನು ಟಚ್ ಮಾಡ್ಕೊಂಡು ಈ ರೀತಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದನ್ನ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಈ ರೀತಿ. ತದನಂತರ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ನಿಮ್ಮ ಕುಲದ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಕುಲದ ಗುರುಗಳ ಪ್ರಾರ್ಥನೆ ಆದ್ಮೇಲೆ ಅಕ್ಷತೆಯನ್ನು ತಗೊಂಡು ಮನಸಾಭಿಷ್ಟವಾಗಿ ಭೂಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಭೂಮಿ ತಾಯಿಗೆ ಅಕ್ಷತೆಯನ್ನು ಅರ್ಪಣೆ ಮಾಡಿ 2 ಕೈಯಲ್ಲಿ ನಮಸ್ಕಾರವನ್ನು ಅರ್ಪಣೆ ಮಾಡಬೇಕು. ತದನಂತರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಎಕ್ಸಾಂಪಲ್ ಯಾವ ರೀತಿ ಮಾಡಬೇಕು ಕುಲದೇವರನ್ನು ಅಂತಂದ್ರೆ, ಈಗ ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಕುಲದೇವರು ನಮಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಅದೇ ತರ ನಿಮಗೂ ಪ್ರತಿಯೊಬ್ಬರಿಗೂ ಕೂಡ ಕುಲದೇವರು ಅಂತ ಇರ್ತಾರೆ. ಹೆಂಗ್ ಐಡೆಂಟಿಫೈ ಮಾಡೋದು ಅವ್ರನ್ನ? ತುಂಬಾ ಜನಕ್ಕೆ ಮನೆ ದೇವರು ಗೊತ್ತಿಲ್ಲ ಸ್ವಾಮಿ ನನ್ಗೆ ಅಂತ ಹೇಳ್ತಾರೆ. ಆ ಮನೆ ದೇವರು ಗೊತ್ತಿಲ್ಲದೆ ಇರತಕ್ಕಂಥವ್ರು ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡಬೇಕು ಕುಲದೇವರನ್ನ ಅಂತಂದ್ರೆ, ನೋಡಿ, ನಿಮ್ಮ ಮನೆಗಳಲ್ಲಿ ನಿಮ್ಮ ಪೂರ್ವಿಕರಾಗಿರಲಿ, ತಂದೆ ತಾಯಿ ಆಗಿರಲಿ, ತಾತ ಅಜ್ಜಿಗಳು ಯಾರಿಗೆ ತುಂಬಾ ವರ್ಷಿಪ್ ಮಾಡ್ತಾ ಇರ್ತಾರೆ, ಯಾರಿಗೆ ತುಂಬಾ ಪೂಜೆ ಮಾಡ್ತಾ ಇರ್ತಾರೆ ನೋಡಿ, ಪ್ರತಿ ವರ್ಷಕ್ಕೆ ಹೋಗಿ ಬರ್ತಕ್ಕಂಥದ್ದು, ಹರಿಕೆಗಳು ಮಾಡ್ಕೊಳ್ತಕ್ಕಂಥದ್ದು, ಅವರೇ ನಿಮ್ಮ ಕುಲದೇವರಾಗಿರ್ತಾರೆ. ಅದರಿಂದ ಕುಲದೇವರು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಸೇಮ್ ಅದು ಕೂಡ ಇದೇ ವಿಧಾನವಾಗಿ ನೀವು ಪ್ರಥಮವಾಗಿ ಅಕ್ಷತೆಯನ್ನು ಕೈಯಲ್ಲಿ ತಗೊಂಡು ಮನಸಾಭಿಷ್ಟವಾಗಿ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಂಡು ಪ್ರತಿದಿನ ಬೆಳಗ್ಗೆ ನಿಮ್ಮ ಕುಲದೇವರ ಸ್ಮರಣೆ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಆಗ್ಬೇಕು. ಈಗ ನಮ್ಮ ಮನೆಯವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರ ಪ್ರಾರ್ಥನೆಯನ್ನು ನಾನು ಮಾಡ್ಕೊಂತೀನಿ. ಅದೇ ತರ ನೀವೆಲ್ಲರೂ ಕೂಡ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಹರಿ ಓಂ ಅಯಂ ಭಗವಾನ್ ಶ್ರೀಮದಖಿಲ ಮಹೀಮಂಡಲ ಮಂಡಲ ಧರಣೀಧರ ಮಂಡಲ ಖಂಡಲಸ್ಯ ನಿಖಿಲ ಸುರಾಸುರ ವಂದಿತ ಪರಾಕ್ಷೇತ್ರ ವಿಭೂಷಣಸ್ಯ ಶೇಷಾಚಲ ಗರುಡಾಚಲ ವೃಷಭಾಚಲ ಸಿಂಹಾಚಲ ನಾರಾಯಣಾಚಲಂಜನಾಚಲಾದಿ ಶಿಖರಿ ಮಾಲಾ ಕುಲಸ್ಯ ನಾದ ಮುಖ ಬೋಧ ನಿಧಿ ಭೀತಿ ಗುಣ ಸಾವರ್ಣ ಸತ್ವಗುಣ ಭಕ್ತಿ ಗುಣಪೂರ್ಣ ಶ್ರೀಶೈಲಪೂರ್ಣ ಗುಣವಂಶವದ ಪರಮ ಪುರುಷ ಕೃಪಾ ಪೂರ ವಿಪ್ರಮದ ತುಂಗ ಶೃಂಗಗಳ ಗಗಲ ಗಂಗಾ ಸಮಾಲಿಂಗಿತಸ್ಯ ಶ್ರೀಮಥೋ ವೆಂಕಟಾಚಲಸ್ಯ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಾತ್ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂತಕ್ಕಂಥ ಶ್ಲೋಕ ಭಗವಂತನಿಗೆ ಸಂಬಂಧಪಟ್ಟಂಗೆ, ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಸಂಬಂಧಪಟ್ಟಂಗೆ. ಈಗ ನಾನು ಈ ರೀತಿ ಯಾವ ರೀತಿ ಒಂದು ಶ್ಲೋಕ ಹೇಳಿದ್ದೀನಿ, ಅದೇ ರೀತಿ ನೀವು ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಂಗೆ ಏನಾದ್ರೂ ಗಾಯತ್ರಿ ಮಂತ್ರ ಆಗಿರ್ಬೋದು ಅಥವಾ ಪಾರ್ವತಿ ಪರಮೇಶ್ವರ ಆಗಿದ್ರೆ ಓಂ ಪರಮೇಶ್ವರಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೋಬಹುದು. ಲಕ್ಷ್ಮೀ ದೇವಿ ಆಗಿದ್ರೆ ಓಂ ಶ್ರೀಮಾತ್ರೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೋಬಹುದು. ತುಂಬಾ ಜನರಿಗೆ ಬರೀ ಅಮ್ಮನವ್ರು ಇರ್ತಾರೆ. ಇವಾಗ ಸಫಲಮ್ಮ ಆಗಿರ್ಬೋದು, ಮಾರಿಯಮ್ಮ ಆಗಿರ್ಬೋದು, ಎಲ್ಲಮ್ಮ ಆಗಿರ್ಬೋದು, ತುಂಬಾ ಜನ ಮನೆಗಳಲ್ಲಿ ಕುಲದೇವರು ಇರ್ತಾರೆ. ಅಂತವ್ರು ಏನ್ ಮಾಡಬಹುದು? ಓಂ ಶ್ರೀ ಮಾತ್ರೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಓಂ ಶ್ರೀ ಮಾತ್ರೇಗೆ ತಾವತ್ತು ಶ್ರೀ ಮಾತ್ರೆ ನಮಃ ನೀಟಾಗಿ ನೀವು ನೋಟ್ಸ್ ಅಲ್ಲಿ ಬರ್ಕೋಬಹುದು. ಓಂ ಶ್ರೀ ಮಾತ್ರೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೋಬಹುದು. ಶಿವನಿಗೆ ಸಂಬಂಧಪಟ್ಟಂಗಿದ್ರೆ ಓಂ ನಮಃ ಶಿವ ಅಂತ ಪ್ರಾರ್ಥನೆ ಮಾಡ್ಕೋಬಹುದು.
ವಿಷ್ಣುವಿಗೆ ಸಂಬಂಧಪಟ್ಟಂಗಿದ್ರೆ ಓಂ ನಮೋ ನಾರಾಯಣಾಯ ಅಂತ ಪ್ರಾರ್ಥನೆ ಮಾಡ್ಕೊಬಹುದು. ಇದು ಅಷ್ಟಾಕ್ಷರಿ ಆಗಿರುತ್ತೆ. ಶಿವನಿಗೆ ಸಂಬಂಧಪಟ್ಟಿಗೆ ಪಂಚಾಕ್ಷರಿ ಆಗಿರುತ್ತೆ. ಈ ರೀತಿ ನೀವು ಮನಸಾಭಿಷ್ಟವಾಗಿ ಪ್ರಥಮವಾಗಿ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಕುಲದೇವರ ಪ್ರಾರ್ಥನೆ ನಂತರ ಅಕ್ಷತೆಯನ್ನು ಪ್ರಥಮವಾಗಿ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುಲದೇವರ ಚಿತ್ರಪಟ, ಎಲ್ಲರ ಮನೆಯಲ್ಲೂ ಕೂಡ ಕಂಪಲ್ಸರಿಯಾಗಿ ಇರಬೇಕಾಗಿರತಕ್ಕಂಥ ಫೋಟೋ ಅದು. ನಿಮ್ಮ ಮನೆಯಲ್ಲಿ ಎಲ್ಲಾ ದೇವರ ಫೋಟೋ ಇಲ್ಲ ಅಂತಂದ್ರು ನಿಮ್ಮ ಮನೆ ದೇವರು ಕುಲದೇವರ ಫೋಟೋ ಅಂತಕ್ಕಂಥದ್ದು ಕಂಪಲ್ಸರಿ ಇರಲೇಬೇಕಾಗ್ತದೆ. ಆ ಫೋಟೋಗೆ ಪ್ರಥಮವಾಗಿ ನೀವೇನು ಈ ರೀತಿ ಶ್ಲೋಕವನ್ನೆಲ್ಲ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂತೀರಾ. ಆ ಪ್ರಾರ್ಥನೆ ಆದ್ಮೇಲೆ ಅಕ್ಷತೆಯನ್ನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಈ ರೀತಿ ಸಮರ್ಪಣೆಯನ್ನು ಮಾಡಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ತದನಂತರವೇ ಪೂಜೆಯ ಪ್ರಾರಂಭ. ನಾನು ಹೇಳ್ಕೊಟ್ಟಂಗೆ ಪ್ರಥಮವಾಗಿ ಮನಸಾಭಿಷ್ಟವಾಗಿ ಇವೆಲ್ಲಾ ಪ್ರಾರ್ಥನೆ ಕ್ರಮಬದ್ಧವಾಗಿ ಪ್ರಥಮವಾಗಿ ಗುರುಗಳ ಪ್ರಾರ್ಥನೆ ಆದ್ಮೇಲೆ ಆಸನ ಉಪವೇಶನೆ, ಆಸನ ಮೇಲೆ ಕುತ್ಕೊಂಡ್ಮೇಲೆ ಭೂಮಿ ತಾಯಿಯ ಪ್ರಾರ್ಥನೆ ಆದ ನಂತರ ನಿಮ್ಮ ಕುಲದೇವರ ಪ್ರಾರ್ಥನೆ. ಇವರಿಗೆಲ್ಲಾ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಆಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈ ಪೂಜೆ ಪ್ರಾರಂಭ ಮಾಡ್ತಕ್ಕೆ ಪ್ರಥಮವಾಗಿ ಏನ್ ಮಾಡ್ಕೋಬೇಕು, ಫಸ್ಟ್ ನಾವು ಶುದ್ಧಿಯನ್ನು ಮಾಡ್ಕೋಬೇಕಾಗ್ತದೆ. ಪೂಜಾ ದ್ರವ್ಯಗಳನ್ನು ಶುದ್ಧಿ ಮಾಡ್ಕೊಬೇಕು. ಈಗ ಮನೆಯಲ್ಲಿ ನಾವು ಪೂಜೆ ಪ್ರಾರಂಭ ಮಾಡ್ಬೇಕಾದಾಗ ಏನ್ ಮಾಡ್ತೀರಿ, ಅನೇಕ ಪ್ರಾಂತ್ಯಗಳಿಂದ ಹೂ ತಗೊಂಡ್ಬಂದಿರ್ತೀರಿ. ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ನೀವು ಬೆಂಗಳೂರು ಇರೋ ನಮ್ಗೆಲ್ಲ ಗೊತ್ತಿರುತ್ತೆ, ನಮ್ಗೆ ಹೂವು ಬರೋದಲ್ಲಿಂದ ಮೇನ್ ಆಗಿ ನಮ್ಗೆ KR ಮಾರ್ಕೆಟ್ ಇಂದ ಹೂವು ಬರ್ತದೆ. KR ಮಾರ್ಕೆಟ್ ಅಂದ್ರೆ ಅದು ಏಷ್ಯಾದಲ್ಲೇ ಅತಿ ದೊಡ್ಡ ಹೂವಿನ ಮಾರ್ಕೆಟ್ ಆಗಿರುತ್ತೆ. ಅದರಿಂದ ತುಂಬಾ ಜನ ಮಧ್ಯರಾತ್ರಿ 2 ಗಂಟೆಯಿಂದನೇ ಕಾಯ್ತಾ ಇರ್ತಾರೆ ಹೂವು ಮಾರೋದಕ್ಕೆ. ತುಂಬಾ ಜನ ತಗೊಂಡ್ಬಂದು ನಮ್ಗೆ ರಿಟೇಲ್ ಅಲ್ಲಿ ಎಲ್ಲಾ ಕಡೆ ಮನೆಗಳ ಹತ್ರ ಅಂತ ಬಂದು ಮಾರ್ತಾ ಇರ್ತಾರಲ್ವಾ ಹೂವನ. ಸೊ ಈ ರೀತಿ ತಗೊಳ್ತಕ್ಕಂಥವ್ರು ಏನ್ ಮಾಡ್ಬೇಕು, ಹೂವು ತಗೊಂಡಿರ್ತೀರಿ. ಎಷ್ಟೋ ಜನ ತುಳಿದಾಡಿರ್ತಾರೆ ಜಾಗದಲ್ಲಿ ಅಲ್ವಾ, ಎಷ್ಟೋ ಜನ ವಾಕ್ ಮಾಡಿರ್ತಾರೆ, ತುಳಿದಾಡಿರ್ತಾರೆ, ಎಷ್ಟೋ ಜನ ಸ್ನಾನ ಮಾಡಿದ್ರೆ ಅದನ್ನ ಮುಟ್ಟಿರ್ತಾರೆ. ಅಂತ ಪದಾರ್ಥ ನಾವು ಪೂಜೆ ಮಾಡ್ಬೇಕಾದಾಗ ಏನ್ ಮಾಡ್ತೀವಿ, ಶುದ್ಧಿಯಾಗಿ ಸ್ನಾನ ಮಾಡ್ಕೊಂತೀವಿ, ವಸ್ತ್ರ ಎಲ್ಲ ನೀಟಾಗಿ ಧರಣೆ ಮಾಡ್ಕೊಂತಾನೆ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಪದಾರ್ಥವನ್ನು ಶುದ್ಧಿ ಮಾಡ್ಕೊಳ್ಳೋದು ಹೇಗೆ, ಅದಕ್ಕೆ ಒಂದು ವಿಧಾನವಿದೆ. ಪ್ರಥಮವಾಗಿ ನಾವು ಶುದ್ಧಿ ಮಾಡ್ಕೊಬೇಕು. ಈಗ ಸ್ನಾನ ಆಗಿರ್ಲಿ ಇನ್ನೊಂದು ಮತ್ತೊಂದು ಏನೇ ಆಗಿದ್ರು ಪೂಜೆ ಕುತ್ಕೊಂಡಾಗ ಇವೆಲ್ಲ ಮಾಡ್ಕೊಂಡ್ರೆ ಶುದ್ಧಿ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ಶಾಸ್ತ್ರದಲ್ಲಿ ನಮ್ಗೆ ಹೇಳಿರ್ತಕ್ಕಂಥ ವಿಧಾನ ನೋಡಿ. ಈಗ ನಾನು ಈ ರೀತಿ ಉದಾಹರಣೆಯನ್ನು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಉದಾಹರಣೆ ಇದೆ ನೋಡಿ, ಇಲ್ಲಿ 2 ಇದೆ, ಒಂದು ಭಗವಂತನಿಗೆ ಒಂದು ನನಗೆ. ಈ ರೀತಿ 2 ಪಂಚಪಾತ್ರೆ ಮತ್ತೆ ಉದಾಹರಣೆ ನಾನು ಇಟ್ಕೊಂಡಿದ್ದೀನಿ. ಪ್ರಥಮವಾಗಿ ಏನ್ ಮಾಡಬೇಕು, ಒಂದರಲ್ಲಿ ಇವಾಗ ನಾನು ಏನ್ ತೋರಿಸಿದ್ದೀನಿ ನಿಮ್ಗೆ, ಪಂಚಪಾತ್ರೆ ಉದಾಹರಣೆ ತೋರಿಸಿದ್ದೀನಿ ನೋಡಿ. ಆ ಪಂಚಪಾತ್ರೆ ಉದಾಹರಣೆಯಲ್ಲಿ 2 ಇಟ್ಕೊಂಡಿದ್ದೀನಿ, ಒಂದು ಭಗವಂತನಿಗೆ ಒಂದು ನನಗೆ. ಅದು ಏನಕ್ಕೆ ಅಂತ ವಿವರವಾಗಿ ನಾನು ಹೇಳ್ತೀನಿ. ಪ್ರಥಮವಾಗಿ ನನಗಿಟ್ಕೊಂಡಿದ್ದೀನಲ್ವಾ, ನನಗಿಟ್ಕೊಂಡಿರ್ತಕ್ಕಂಥದ್ರಲ್ಲಿ ಉದಾಹರಣೆಯಲ್ಲಿ ನಾನು ಈ ರೀತಿ ಫಸ್ಟ್ 2 ಕೈಯಲ್ಲಿ ಹಾಕೊಂಡು ಈ ರೀತಿ ಕೈ ತೊಳ್ಕೋಬೇಕಾಗ್ತದೆ. 2 ಕೈನ ತೊಳ್ಕೋಬೇಕು. 2 ಕೈನ ತೊಳ್ಕೊಂಡು ನಮಸ್ಕಾರ ಮಾಡ್ಕೋಬೇಕು. ತದನಂತರ ಆಚಮನೆ ಅಂತೀವಿ. ಆಚಮನೆ ಅಂತಂದ್ರೆ 3 ಬಾರಿ ನೀರು ಕುಡಿತಕ್ಕಂಥದ್ದು, 4ನೇ ಬಾರಿ ಕೈ ತೊಳ್ಕೊತಕ್ಕಂಥದ್ದು. ಸೊ ಫಸ್ಟ್ 3 ಬಾರಿ ನೀರು ಕುಡಿತಕ್ಕಂಥದ್ದು. ಏನ್ ಹೇಳ್ಕೋಬೇಕು ಅಂತ ಹೇಳ್ತೀನಿ, ಎಲ್ಲರೂ ಕೂಡ ನೋಟ್ಸ್ ಅಲ್ಲಿ ಬರ್ಕೋಬಹುದು. ಓಂ ಅಚ್ಯುತಾಯ ನಮಃ, ಅಚ್ಯುತಾಯ ನಮಃ ಅಂತ ಹೇಳಿ ನೀರು ಹಾಕೊಂಡು ಕುಡಿತಕ್ಕಂಥದ್ದು. ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳ್ಕೊಂಡು 3 ಬಾರಿ ನೀರು ಕುಡಿತಕ್ಕಂಥದ್ದು. ಈ ರೀತಿ ಫಸ್ಟ್ ನೀವು ದೇಹ ಶುದ್ಧಿ ಅಂದ್ರೆ ಈಗ ಬಾಹ್ಯ ಶುದ್ಧಿ ಮಾಡ್ಕೊಂಡಿದೀವಿ, ಸ್ನಾನ ಮಾಡ್ಕೊಂಡಿದ್ವಿ. ಅಂತಃಶುದ್ಧಿ ಯಾವ ರೀತಿ ಮಾಡ್ಕೊಳ್ಳೋದು, ಅಂತಃಶುದ್ಧಿಗೆ ಇದೇ ಕ್ರಮವಾಗಿರುತ್ತೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತಕ್ಕಂಥ ಮಂತ್ರಗಳನ್ನು ಹೇಳ್ತಾ ನೀವು ಆಚರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ತದನಂತರ ಏನ್ ಮಾಡ್ಬೇಕು ಸ್ವಾಮಿ, ಈಗ ಪೂಜಾ ದ್ರವ್ಯಗಳು ಶುದ್ಧಿ ಮಾಡ್ಕೊಬೇಕು. ಹೇಳಿದ್ನಲ್ಲ, ಹೂವ ಎಲ್ಲ ಈ ರೀತಿ ತಗೊಂಡ್ಬಂದಿರ್ತೀವಿ. ಒಂದೇ ಅಲ್ಲ, ಎಷ್ಟಾ ಪದಾರ್ಥಗಳು ಎಲ್ಲಾ ಕೂಡ ನಮ್ಗೆ ಆ ರೀತಿ ಬಂದಿರುತ್ತೆ. ಅದನ್ನ ಶುದ್ಧಿ ಮಾಡ್ಕೊಳಕ್ಕೆ ಏನು ಕ್ರಮ, ಪ್ರಥಮವಾಗಿ ನಾನು ಏನ್ ತೋರಿಸ್ಕೊಟ್ಟೆ ನಿಮಗೆ, ದೇವರಿಗೋಸ್ಕರ ಇಟ್ಟಿದ್ರಲ್ವ, ಇದನ್ನ ದೇವರಿಗೋಸ್ಕರ ಅದರ ಮೇಲೆ ಈ ರೀತಿ ಕೈ ಮುಚ್ಕೋಬೇಕು ನೀವು. ಈ ದೇವರಿಗೋಸ್ಕರ, ಇದು ನನಗೋಸ್ಕರ ಇಟ್ಕೊಂಡಂತದ್ದು ನಾನು, ನೀವು ಕೂಡ ದೇವರಿಗೋಸ್ಕರ ಏನ್ ಇಟ್ಕೊಂಡಿರ್ತೀರಾ ಅದರ ಮೇಲೆ ಕೈಯನ್ನು ತಾಕಿಸಿ ಈ ರೀತಿ ಗಂಗಾದಿ ಸಪ್ತನದಿ ತೀರ್ಥಗಳನ್ನು ಪ್ರಾರ್ಥನೆ ಮಾಡ್ಕೊಬೇಕು. ಏನ್ ಹೇಳ್ತೀರಲ್ವಾ ನೀವು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು ಅಂತಕ್ಕಂಥ ಮಂತ್ರ ಪ್ರತಿಯೊಬ್ಬರು ಹೇಳ್ಕೊಂತೀರಲ್ವಾ, ಆ ಮಂತ್ರವನ್ನು ಹೇಳ್ಕೊಂಡು ಅಥವಾ ಗಂಗಾದಿ ಸಪ್ತಾದಿ ತೀರ್ಥಗಳನ್ನು ಸ್ಮರಣೆಯನ್ನು ಮಾಡ್ಕೊಂಡು ನೀವು ಈ ರೀತಿ ಕೈಯನ್ನು ತಾಕಿಸ್ಬೇಕು. ಕೈಯನ್ನು ತಾಕಿಸ್ಕೊಂಡ ಮಂತ್ರ ಹೇಳಿದ್ಮೇಲೆ ಸ್ವಲ್ಪ ಅಕ್ಷತೆಯನ್ನು ತಗೊಂಡು ಅದರೊಳಗಡೆ ಹಾಕಿ ನೀರಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ಆಗ ನಿಮ್ಮ ಭಾವನೆಯಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಗಂಗಾದಿ ಸಪ್ತ ನದಿಗಳು ಮಂತ್ರೋಕ್ತವಾಗಿ ಇದರಲ್ಲಿ ಆಹ್ವಾನೆ ಆಗಿದೆ. ಎಲ್ಲರೂ ಬಂದಿದ್ದಾರೆ, ಪೂಜೆ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಾರೆ ಅಂತಕ್ಕಂತಹ ಒಂದು ಪ್ರಾರ್ಥನೆ. ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಅಕ್ಷತೆಯಲ್ಲಿ ಹಾಕಿ ಶುದ್ಧಿ ಮಾಡ್ಕೊಂಡಿದ್ದೀರಾ. ಇವಾಗ ಆ ನೀರಲ್ಲಿ ಗಂಗಾದಿ ಸಪ್ತ ತೀರ್ಥಗಳು ಬಂದು ವಾಸವಾಗಿದ್ದಾರೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ. ಈಗ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಲ್ಲ, ಈಗ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂದ್ರೆ, ಒಂದು ಹೂವನ್ನು ತಗೊಂಡು ಆ ನೀರಲ್ಲಿ ಅದು ತಾಕಿಸಿ
ಆ ನೀರನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಈ ರೀತಿ ಪೂಜಾ ದ್ರವ್ಯಗಳಿಗೆ, ದೇವರ ಚಿತ್ರಪಟಕ್ಕೆ, ಹೂವಕ್ಕೆ ಎಲ್ಲ ಈ ರೀತಿ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು. ಆ ಪ್ರೋಕ್ಷಣೆ ಮಾಡ್ಕೊಂಡಾಗ ಆ ಸಪ್ತಮಿ ತೀರ್ಥಗಳ ಒಂದು ನೀರಿನಲ್ಲಿ ಪ್ರೋಕ್ಷಣೆ, ಇದೆಲ್ಲ ಒಂದು ಭಾವನೆ ಅಷ್ಟೇ. ಈ ಭಾವನೆಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಶುದ್ಧಿ ಆಗೇ ಆಗ್ತದೆ. ತದನಂತರ ಭಗವಂತನ ಪೂಜೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಈಗ ನಾನು ಹೇಳ್ಕೊಟ್ಟಂಗೆ ಪ್ರಥಮವಾಗಿ ನಾವು ಅಂತಃಶುದ್ಧಿಯನ್ನು ಮಾಡ್ಕೊಂಡಿದ್ದೀವಿ, ಆಚಮನೆ ಮಾಡ್ಕೊಂಡ್ಮೇಲೆ ತದನಂತರ ಏನ್ ಮಾಡ್ತಿದ್ದೀವಿ, ಭಗವಂತನಿಗೆ ಒಂದು ಗಂಗಾದಿ ಸಪ್ತಮಿ ತೀರ್ಥಗಳನ್ನು ನಾವು ಆಹ್ವಾನೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಆ ನೀರಿನಲ್ಲಿ ಎಲ್ಲಾ ದ್ರವ್ಯಗಳನ್ನು ಪ್ರೋಕ್ಷಣೆ ಮಾಡ್ಕೊಂಡ್ವಿ. ಈಗ ಎಲ್ಲಾ ಕೂಡ ಶುದ್ಧಿಯಾಗಿದೆ. ಈಗ ಪೂಜೆಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಏನ್ ಮಾಡ್ತೀವಿ ನಾವು ಪ್ರಾರಂಭನೆ ಮಾಡಲ್ಲ. ಏನ್ ಮಾಡ್ತೀವಿ ಅಂದ್ರೆ ದೀಪ ಹಚ್ತೀವಿ, ನಮಸ್ಕಾರ ಮಾಡ್ಕೊಂತೀವಿ, ಊದ್ಬತ್ತಿ ತೋರಿಸ್ತೀವಿ, ನಮ್ ಕೆಲ್ಸಕ್ಕೆ ನಾವು ಹೋಗ್ತಾ ಇರ್ತೀವಿ. ಇದು ಅರ್ಥ ಆಗಿದೆ ನನಗೆ. ಎಲ್ರಿಗೂ ಕೂಡ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದಂತ ಕೆಲಸಗಳಿರುತ್ತೆ. ಕೆಲಸಗಳು ಮಾಡಿದ್ರೆ ಜೀವನಗಳು ನಡೆಯುತ್ತೆ, ಅದು ನಂಗೆ ಅರ್ಥ ಆಗುತ್ತೆ. ಬಟ್ ಶಾಸ್ತ್ರೋಕ್ತವಾಗಿ ನಾನು ಕೂಡ ನಿಮಗೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತಕ್ಕಂಥ ಪೂಜೆ. ಮೇನ್ ಆಗಿ ಒಂದ್ 10 ನಿಮಿಷದಲ್ಲಿ, ಬೆಳಗ್ಗೆ ನಿಮ್ಗೆಲ್ಲ ಇದ್ದಾಗ ನಂಗೆ ಗೊತ್ತು ಟೈಮ್ ಇರಲ್ಲ, ಹೆಂಗಸರಿಗಾಗ್ಲಿ ಗಂಡಸರಿಗಾಗ್ಲಿ ಅವ್ರವ್ರ ಕೆಲಸಗಳು ಅವ್ರವ್ರಿಗಿರುತ್ತೆ ಈ ಕಾಲದಲ್ಲಿ. ಆದ್ರೆ ಶಾಸ್ತ್ರೋಕ್ತವಾಗಿ 10 ನಿಮಿಷ ಮಾಡಿದ್ರು ಆ 10 ನಿಮಿಷನ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ತಕ್ಕಂಥ ವಿಧಾನ ಹೇಳ್ಕೊಡ್ತದೆ ನನ್ನ ಒಂದು ಉದ್ದೇಶ ಆಗಿರುತ್ತೆ. ಅದರಿಂದ ಪ್ರಥಮವಾಗಿ ಏನ್ ಮಾಡ್ಬೇಕಾಗ್ತದೆ, ಇಷ್ಟೆಲ್ಲ ಮಾಡಿದ ಮೇಲೆ ದೀಪವನ್ನು ಮುಟ್ಟಿಸ್ತಕ್ಕಂಥದ್ದು. ಹೇಗಂದ್ರೆ ದೀಪ ಮುಚ್ಚದಲ್ಲ, ಇವ್ ನಾನು ಹೇಳ್ಕೊಟ್ಟೆ ಈ ಪದ್ಧತಿಗಳೆಲ್ಲ ಮಾಡ್ಕೊಂಡು ನೋಡಿ. ಈ ಪದ್ಧತಿಗೆಲ್ಲ ದಿನ ಮಾಡಕ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಇವು ಅಮಾವಾಸ್ಯೆ ದಿನ ಮಾಡ್ಬೇಕಾಗ್ತದೆ, ಹುಣ್ಣಿಮೆಯ ದಿನ ಮಾಡ್ಬೇಕಾಗ್ತದೆ, ಶುಕ್ರವಾರ ದಿನ ಆದ್ರೂ ಮಾಡ್ಕೊಳ್ಳಿ. ಈ ರೀತಿ ಅಭ್ಯಾಸ ಮಾಡ್ಕೊಳ್ಳಿ, ತುಂಬಾ ಒಳ್ಳೆ ಅನುಕೂಲಗಳಾಗುತ್ತೆ ನಿಮ್ಗೆ ಅಲ್ವಾ. ಪ್ರಥಮವಾಗಿ ಏನ್ ಮಾಡ್ಬೇಕು, ದೀಪಾರಾಧನೆ ಮಾಡ್ಕೊಳ್ತಕ್ಕ. ಆಲ್ರೆಡಿ ನಾನು ದೀಪಾರಾಧನೆ ಮಾಡಿದ್ದೀನಿ ತೋರಿಸ್ತೀನಿ. ಈ ಕಡೆ ಒಂದು ದೀಪವನ್ನು ಇಟ್ಟಿದ್ದೀನಿ, ಆ ಕಡೆನೂ ನಾನು ಒಂದು ದೀಪವನ್ನು ಇಟ್ಟಿದ್ದೀನಿ ನೋಡಿ. 2 ಕಡೆನೂ ದೀಪವನ್ನು ಇಟ್ಟಿದ್ದೀನಿ. ದೀಪಾರಾಧನೆ ಮಾಡಿದ್ದೀನಿ ನಾನು ಆಲ್ರೆಡಿ, ಬೆಳಗ್ಗೆ ಮಾಡಿದ್ದೀನಿ. ಇವಾಗ ಶಿಷ್ಯರಲ್ಲಿ ನಿಮ್ಗೋಸ್ಕರ ಪೂಜೆ ಮಾಡ್ತಕ್ಕಂಥ ವಿಧಾನ ಹೇಳ್ತಿದ್ರಲ್ಲ, ಈಗ ನೀವುಗಳು ದೀಪಾರಾಧನೆ ಮಾಡ್ಕೋಬೇಕು, ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚತಕ್ಕಂಥ ಕ್ರಮ ಏನು, ಡೈರೆಕ್ಟ್ ಆಗಿ ತುಂಬಾ ಜನ ಏನ್ ಮಾಡ್ತಾರೆ, ಬೆಂಕಿ ಪಣ್ಣ ಗೇಜ್ಬಿಟ್ಟು ಡೈರೆಕ್ಟ್ ಆಗಿ ಇಟ್ಬಿಡ್ತಾರೆ. ಆ ರೀತಿ ಯಾವತ್ತೂ ಕೂಡ ಮಾಡಕ್ ಹೋಗ್ಬಾರ್ದು, ಶಾಸ್ತ್ರ ವಿರುದ್ಧ ಅದು. ಯಾವತ್ತೇ ಆಗ್ಲಿ ನೀವು ಅಗರಬತ್ತಿ ಇರುತ್ತಲ್ಲ, ಆ ಅಗರಬತ್ತಿಯನ್ನು ಹಚ್ಕೊಂಡು ಆ ಅಗರಬತ್ತಿಯಲ್ಲಿ ದೀಪಾರಾಧನೆ ಮಾಡ್ಬೇಕಾಗ್ತದೆ. ದೀಪದಲ್ಲಿ ಎಷ್ಟು ಬತ್ತಿಗಳು ಹಾಕ್ಬೇಕು, ತುಂಬಾ ಜನ ಕನ್ಫ್ಯೂಷನ್ ಅದು ಕೂಡ. ದೀಪಗಳನ್ನ ಎಷ್ಟು ಬತ್ತಿ ಹಾಕ್ಬೇಕು, ದೀಪನೋ ಯಾವ ಕಡೆ ತಿರುಗಿಸ್ಬಿಡ್ಬೇಕು, ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ನನ್ಗೆ. ಅವ್ರಿಗೋಸ್ಕರ ಹೇಳ್ತಕ್ಕಂಥದ್ದು ಏನಂದ್ರೆ, 3 ಬತ್ತಿಗಳು ಸೇರಿಸ್ಕೊಳ್ಳಿ. 3 ಬತ್ತಿನ ಸೇರಿ ಒಂದೇ ಬತ್ತಿ ಮಾಡ್ಕೊಂಡು, 3 ಬತ್ತಿ ಸೇರಿ ಒಂದೇ ಬತ್ತಿ ಮಾಡ್ಕೊಂಡು ದೀಪದಲ್ಲಿ ಇಟ್ಕೊಳ್ತಕ್ಕಂಥದ್ದು. ದೀಪವನ್ನು ಎಳ್ಳೆಣ್ಣೆಲ್ಲಾದ್ರೂ ಆರಾಧನೆ ಮಾಡ್ಕೋಬಹುದು, ಅಥವಾ ತುಪ್ಪದಲ್ಲಿ, ಹಸುವಿನ ತುಪ್ಪದಲ್ಲಾದ್ರೂ ಆರಾಧನೆ ಮಾಡ್ಕೋಬಹುದು. ನೀವು ಹಸುವಿನ ತುಪ್ಪನೇ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಇವಾಗ ನಮ್ಗೆ ಸಿಗ್ತಕ್ಕಂಥದ್ದು ಮಾರ್ಕೆಟ್ ಅಲ್ಲ, ಮೇನ್ ಆಗಿ ತುಪ್ಪ ಅಂತ ಮಾರ್ತಾರೆ, 60 ರೂಪಾಯಿ 20 ರೂಪಾಯಿಗೆಲ್ಲ ಮಾರ್ತಾ ಇರ್ತಾರೆ, ಪೂಜೆ ತುಪ್ಪ ಅಂತ. ಅದನ್ನ ಯಾವತ್ತು ಬಳಸಕ್ ಹೋಗ್ಬೇಡಿ. ಅದರಿಂದ ಏನಾಗ್ತಿದೆ, ಕೆಮಿಕಲ್ಸ್ ಎಲ್ಲ ಇರೋದ್ರಿಂದ ನಾವು ಅದನ್ನ ಇನ್ಹೇಲ್ ಮಾಡ್ತೀವಿ, ನಾವು ಬ್ರೀತ್ ಮಾಡ್ತೀರಿ, ನಮಗೂ ಕೂಡ ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು, ಮೇಜರ್ ಆಗಿ ಹೆಡ್ ಏಕ್ಸ್ ಬರ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದೆಲ್ಲ ಆಗ್ತಾ ಇರುತ್ತೆ ಅಲ್ವಾ. ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥದ್ದೆಲ್ಲ ಮೇಜರ್ ಆಗಿ ಅದರಿಂದ ಆಗ್ತಕ್ಕಂಥದ್ದು. ಅದರಿಂದ ಶುದ್ಧವಾದಂತದ್ದು ಮೇನ್ ಆಗಿ ನಮಗೆ ನಂದಿನಿ ತುಪ್ಪ ಅಂದ್ರೆ ತುಂಬಾ ಪ್ಯೂರ್ ಆಗಿರುತ್ತೆ. ನಂದಿನಿ ತುಪ್ಪವನ್ನು ನೀವು ದೀಪಾರಾಧನೆಗೆ ಬಳಸಬಹುದು, ಅಥವಾ ಎಳ್ಳೆಣ್ಣೆನೂ ದೀಪಾರಾಧನೆಗೆ ಬಳಸಬಹುದು. ಈ ರೀತಿ ದೀಪವನ್ನು ಪ್ರಜ್ವಲನೆ ಮಾಡ್ಕೊಳ್ತಕ್ಕಂಥ ಹೇಳ್ಕೊಳ್ತಕ್ಕಂಥ ವಿಧಾನದಲ್ಲಿ ಅಗರಬತ್ತಿಯಲ್ಲಿ ನೀವು ದೀಪವನ್ನು ಹಚ್ಚಬೇಕಾಗ್ತದೆ. 2 ಕೂಡ ದೀಪಗಳನ್ನು ಪ್ರಜ್ವಲನೆ ಮಾಡಿಕೊಂಡು ದೀಪದಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡ್ಕೋಬೇಕು, ದೀಪದಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ಕೋಬೇಕು. ಓಂ ರಂ ತೇಜಸಾನಾಂ ಅಧಿಪತಯೇ ನಮಃ, ಓಂ ರಂ ಅಗ್ನಯೇ ನಮಃ, ಓಂ ರಂ ಜಗಜ್ಯೋತಿರೂಪಾಯ ನಮಃ ಅಂತಕ್ಕಂಥ ಪ್ರಾರ್ಥನೆ ನಾನು ಮಾಡ್ತೀನಿ. ನೀವು ಅದೇ ರೀತಿ ಯಾವ ರೀತಿ ಮಾಡ್ಕೋಬೇಕಂದ್ರೆ, ದೀಪ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಅಂತ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ನಿಮಗೆ ತುಂಬಾ ತಲೆ ತಿನ್ನೋಣ, ನಾನು ಏನೇನೋ ತಲೆ ತುಂಬಿಸಲ್ಲ, ಸಿಂಪಲ್ ಆಗಿ ಮಾಡ್ತಕ್ಕಂಥ ಪೂಜಾ ವಿಧಾನ ಹೇಳ್ತಿದ್ದೀನೋ ಅದರಿಂದ ನೀವೇನ್ ಮಾಡ್ಬೇಕು, ಓಂ ದೀಪ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ ಅಂತ ಹೇಳ್ಕೊಳ್ಳಿ, ಸಾಕು. ಅಷ್ಟು ಮಾತ್ರ ಹೇಳ್ಕೊಂಡು ಅಕ್ಷತೆಗಳನ್ನ ಪ್ರಥಮವಾಗಿ ದೀಪಕ್ಕೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಎಷ್ಟೋ ಜನ ಏನ್ ಮಾಡ್ತೀರಾ, ಫಸ್ಟೇ ಅಷ್ಟಕ್ಕೋಗ್ಮೇಲೆ ಇಟ್ಬಿಡ್ತೀರಾ. ಆ ರೀತಿ ಮಾಡಬಾರ್ದು. ಫಸ್ಟ್ ನಾವು ದೀಪವನ್ನು ಪ್ರಜ್ವಲನೆ ಮಾಡ್ಬೇಕು. ಪ್ರಜ್ವಲನೆ ಮಾಡಿದ್ಮೇಲೆ ಆಹ್ವಾಹನೆ ಮಾಡ್ತಿದ್ದೀವಿ ಲಕ್ಷ್ಮೀ ದೇವಿಯ ದೀಪದಲ್ಲಿ. ತದನಂತರವೇ ನಾವು ಅರಿಶಿಣ ಕುಂಕುಮ ಎಲ್ಲರೂ ದೀಪಕ್ಕೆ ಇಡಕ್ ಆಗಲ್ಲ ಅಂತಂದಾಗ ಒಂದು ಹೂವು ತಗೊಳ್ಳಿ. ಒಂದು ಹೂವು ತಗೊಂಡು ಅರಿಶಿಣ ಮತ್ತೆ ಕುಂಕುಮವನ್ನು ತಾಕಿಸಿ. ಈ ರೀತಿ ನೋಡಿ, ಅರಿಶಿಣ ಕುಂಕುಮ ತಾಕ್ಸಿದೀನಿ, ಅರಿಶಿಣ ಕುಂಕುಮ ತಾಕಿಸತಕ್ಕಂತ ಒಂದು ಹೂವು ಸಮರ್ಪಣೆ ಆಗುತ್ತೆ, ಅರಿಶಿಣ ಮತ್ತೆ ಕುಂಕುಮನು ಸಮರ್ಪಣೆ ಆಗುತ್ತಲ್ವಾ. ಈ ರೀತಿ ಹೂವನ್ನು ನೀವು ಡೈರೆಕ್ಟ್ ಆಗಿ ದೀಪಕ್ಕೆ ಸಮರ್ಪಣೆ ಮಾಡತಕ್ಕಂಥದ್ದು. ಪುಷ್ಪೈಹಿ ಪೂಜಯಾಮಿ, ಹರಿದ್ರಾನ್ ಸಮರ್ಪಯಾಮಿ, ಕುಂಕುಮಾಂ ಸಮರ್ಪಯಾಮಿ ಅಂತ ನಾವು ಕನ್ನಡದಲ್ಲಿ ಕೂಡ ಹೇಳ್ಕೋಬಹುದು. ಅಂದ್ರೆ ಸಂಸ್ಕೃತನೇ ಹೇಳ್ಕೋಬೇಕು ಅಂತ ಏನಿಲ್ಲ, ಕನ್ನಡದಲ್ಲಿ ಕೂಡ ಮೇನ್ ಆಗಿ ಪೂಜೆಗೆ ಬೇಕಾಗಿರ್ತಕ್ಕಂಥದ್ದು ಭಾವನೆ ಅಷ್ಟೇ. ನಮಗೆ ಶುದ್ಧವಾದಂತ ಭಾವನೆ ಇದ್ರೆ ಸಾಕಾಗಿರುತ್ತೆ. ಸೊ ಅರಿಶಿಣವನ್ನು ಸಮರ್ಪಣೆ ಮಾಡಿದ್ದೀನಿ, ಕುಂಕುಮವನ್ನು ಸಮರ್ಪಣೆ ಮಾಡಿದ್ದೀನಿ, ಅಕ್ಷತೆಯನ್ನು ಸಮರ್ಪಣೆ ಮಾಡಿದ್ದೀನಿ, ಹೂವನ್ನು ಸಮರ್ಪಣೆ ಮಾಡಿದ್ದೀನಿ ದೀಪಕ್ಕೆ ಅಂತ ನಾವು ಶ್ಲೋಕದಲ್ಲಿ ಹೇಳ್ತಕ್ಕಂಥದ್ದು. ಆ ರೀತಿ ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ತದನಂತರ ಈಗ ಪೂಜೆಯ ಮೇನ್ ಪಾರ್ಟ್ ಪ್ರಾರಂಭವಾಗ್ತಕ್ಕಂಥದ್ದು. ಪೂಜೆ ಮಾಡ್ಬೇಕಾದಾಗ ಏನ್ ಮಾಡ್ಬೇಕು,
ಸ್ಟ್ರೈಟ್ ಆಗಿ ಪೂಜೆ ಮಾಡೋದ್ರಿಂದ ಫಲ ಬರುತ್ತೆ. ಬಟ್ ಪೂಜೆಯನ್ನು ನಿಯಮಬದ್ಧವಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ಈಗ ನಮಗೇನೋ ಒಂದು ಕೋರಿಕೆ ಇರುತ್ತೆ. ಈಗ ನಾನು ಮನೆ ಕಟ್ಕೋಬೇಕು ಅಂತ ಒಂದು ಕೋರಿಕೆ ಇರುತ್ತೆ, ಅಥವಾ ಒಂದು ವಾಹನವನ್ನು ಖರೀದಿ ಮಾಡಬೇಕು ಅಂತ ಕೋರಿಕೆ ಇರುತ್ತೆ. ಸಾಧಾರಣವಾಗಿ ನಿಮ್ಮ ಮನೆಗಳಲ್ಲಿ ಮಕ್ಕಳಿದ್ರೆ ಅವರಿಗೆ ವಿದ್ಯಾನುಕೂಲ ಚೆನ್ನಾಗಾಗ್ಬೇಕು. ವಿದ್ಯಾನುಕೂಲ ಅಂತಂದ್ರೆ ಅವ್ರು ಬರೀತಕ್ಕಂಥ ಎಕ್ಸಾಮಿನೇಷನ್ಸ್ ಅಲ್ಲಿ ಉತ್ತೀರ್ಣರಾಗಬೇಕು ಅಂತಕ್ಕಂಥ ಕೋರಿಕೆ ಇರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರೆಲ್ಲ ಕೆಲಸ ಮಾಡ್ತಾ ಇದ್ರೆ ಪ್ರಮೋಷನ್ಸ್ ಆಗ್ಬೇಕು, ಅವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಬಿಸ್ನೆಸ್ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಪ್ರಾರ್ಥನೆ ಮಾಡ್ಕೊಂತಾರೆ. ಈ ರೀತಿ ಎಲ್ಲಾ ಪ್ರಾರ್ಥನೆಗಳನ್ನು ಮಾಡ್ತಕ್ಕಂಥದ್ದು. ಈ ಪ್ರಾರ್ಥನೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ಹೇಳ್ತೀನಿ ನೋಡಿ. ಈ ರೀತಿ ದೀಪವನ್ನು ಬೆಳಗಿಸ್ಕೊಂಡ್ ನಂತರವೇ ನೀವು ಪ್ರಾರ್ಥನೆ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು? ಪ್ರಥಮವಾಗಿ ಹೂವು ತಗೋಬೇಕು. ಈ ರೀತಿ ಹೂವು ತಗೊಂಡು ಅಕ್ಷತೆ, ಹೂವು ಮಧ್ಯೆ ಅಕ್ಷತೆ ಈ ರೀತಿ ತಗೊಂಡು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಹೂವು ಅಕ್ಷತೆ ತಗೊಂಡು ಎಡಗೈಯಲ್ಲಿ ಹಾಕೋಬೇಕು. ಎಡಗೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಬಲಗೈಯನ್ನು ಎಡಗೈ ಮೇಲೆ ಈ ರೀತಿ ಮುಚ್ಕೋಬೇಕು. ನೀವು ಬಲಗೈಯನ್ನು ಈ ರೀತಿ ಮುಚ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಯಾವ ರೀತಿ ಪ್ರಾರ್ಥನೆ ಮಾಡ್ಕೊಂಡು? ಪ್ರಥಮವಾಗಿ ನಿಮ್ಮ ಒಂದು ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ಈಗ ಮಾಡ್ತಕ್ಕಂಥ ಪೂಜೆಗೂ ಮುಂಚೆ ನಿಮ್ಮ ಗೋತ್ರ ಹೇಳ್ಕೋಬೇಕು. ಈ ಸಮಯದಲ್ಲಿ ನಿಮ್ಮ ಗೋತ್ರ, ಪ್ರತಿಯೊಬ್ಬರಿಗೂ ಗೋತ್ರ ಇರುತ್ತಲ್ವಾ, ಆ ಗೋತ್ರವನ್ನು ಹೇಳ್ಕೊಂಡು ನಿಮ್ಮ ಹೆಸರು, ಪ್ರಥಮವಾಗಿ ನಿಮ್ಮ ಮನೆಯವರ ಹೆಸರು, ಮನೇಲಿ ದೊಡ್ಡವರಿದ್ರೆ ಅವ್ರ ಹೆಸರುಗಳು, ಅವ್ರ ಹೆಸರು ಆದ್ಮೇಲೆ ಯಜಮಾನ್ರ ಹೆಸರು, ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರೆಲ್ಲ ಹೇಳ್ಕೊಂಡು ನಿಮಗೆ ಏನೇನ್ ಬೇಕೋ ಆ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಧರ್ಮ, ಅರ್ಥ, ಕಾಮ್ಯ, ಮೋಕ್ಷ, ಚತುರ್ವಿಧ ಫಲ ಪುರುಷಾರ್ಥಂ ಅಂತ ಪ್ರಾರ್ಥನೆ ಮಾಡ್ಕೋಬಹುದು. ನಿಮಗೆ ಏನೇನು ಕೋರಿಕೆಗಳಿದಾವೋ ಆ ಕೋರಿಕೆಗಳನ್ನು ನೀವು ಆ ಸಮಯದಲ್ಲಿ ಹೇಳ್ಕೋಬಹುದು. ಹೇಳ್ಕೊಡ ತದನಂತರ ಆ ಹೂವು ಅಕ್ಷತೆಯನ್ನು, ಈಗ ನಾವು ಮಾಡ್ತಾ ಇರ್ತಕ್ಕಂಥ ಪೂಜೆ ಏನೋ ಲಕ್ಷ್ಮೀ ದೇವಿಯ ಪೂಜೆ ಅಲ್ವಾ. ಈಗ ಲಕ್ಷ್ಮೀ ದೇವಿಗೆ ಈ ಹೂವು ಅಕ್ಷತೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಇಷ್ಟು ಈ ಕ್ರಮಬದ್ಧವಾದಂತ ಆರಾಧನೆ ಆಗಿರುತ್ತೆ. ಈಗ ಪ್ರಾರ್ಥನೆ ಮಾಡ್ಕೊಂಡಿದೀವಿ. ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಈಗ ಪ್ರತಿಯೊಬ್ಬರು ಕೂಡ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ದೀಪಾರಾಧನೆ ಎಲ್ಲ ಆದ್ಮೇಲೆ ಪ್ರಾರ್ಥನೆ ಆಗಿದೆಯಲ್ಲ, ಪ್ರಾರ್ಥನೆ ಆದ್ಮೇಲೆ ಕ್ರಮಬದ್ಧವಾಗಿ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ. ಈಗ ಎಲ್ರಿಗೂ ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರೋರಿಗೆ ಒಂದು ನೋಟ್ಸ್ ನ ಕಳಿಸ್ತೀನಿ ನಾನು. ಆ ನೋಟ್ಸ್ ನ ನೋಡಿ. ಈಗ ನೀವು ವಾಟ್ಸ್ಆಪ್ ಅಲ್ಲಿ ಯಾರ್ಯಾರು ಗ್ರೂಪ್ ಅಲ್ಲಿ ಇದೀರ ನೋಡಿ, ಗ್ರೂಪ್ ಅಲ್ಲಿ ಇರೋರಿಗೋಸ್ಕರ ಒಂದು ನೋಟ್ಸ್ ಸೆಂಡ್ ಮಾಡ್ತೀನಿ. ಈಗ ಗ್ರೂಪ್ 1 ಗ್ರೂಪ್ 2 ಎರಡರಲ್ಲೂ ಕಳಿಸಿದೀನಿ ನೋಡಿ. ಎಲ್ಲರೂ ಕೂಡ ಆ ನೋಟ್ ನ ಓಪನ್ ಮಾಡ್ಕೊಳ್ಳಿ. PDF ಇದೆ ನೋಡಿ. ಎಲ್ಲರೂ ಕೂಡ ನೋಟ್ಸ್ ನ ಓಪನ್ ಮಾಡ್ಕೊಳ್ಳಿ ಫೋನಲ್ಲಿ ನೋಡಿ. ನೋಟ್ಸ್ ಬಂದಿದೆ ಅಲ್ವಾ ಎಲ್ಲರಿಗೂ? ಇವಾಗ PDF ಬಂದಿದೆ ನೋಡಿ, ಇಬ್ಬರಿಗೂ ಬಂದಿದೆ ನೋಡಿ PDF. ಗ್ರೂಪ್ 1ಗೂ ಬಂದಿದೆ, ಗ್ರೂಪ್ 2ಗೂ ಬಂದಿದೆ ನೋಡಿ. ಈಗ ಇದರಲ್ಲಿ ಕ್ರಮಬದ್ಧವಾಗಿ ಸಿಂಪಲ್ ಆಗಿ ಮಾಡ್ಕೊಳ್ತಕ್ಕಂಥ ಆರಾಧನೆ ಹೇಳಿದೀನಪ್ಪ ನಾನೇ ಸ್ವತಃ ನಿಮ್ಗೋಸ್ಕರ ಟೈಪ್ ಮಾಡಿ PDF ರಚನೆ ಮಾಡಿದ್ದೀನಿ. ಎಲ್ರಿಗೂ ಬಂದಿರುತ್ತೆ ಇದು. ಸೊ ಈಗ ಈ ಒಂದು PDF ಅಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ. ಪ್ರಥಮವಾಗಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಗೆ. ಈಗ ಸಂಕಲ್ಪ ಆಗಿದೆ, ನಮಗೆ ಗೋತ್ರ ಹೇಳ್ಕೊಂಡಿದೀವಿ, ಹೆಸರನ್ನ ಹೇಳ್ಕೊಂಡಿದೀವಿ, ನಮ್ಗೆ ಏನೇನು ಇಷ್ಟಾರ್ಥಗಳು ಬೇಕೋ, ಏನೇನು ನಮಗೆ ಕೋರಿಕೆಗಳಿದೆ ಅದನ್ನೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂಡಾಯ್ತು. ಈ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಈಗ ಏನ್ ಮಾಡ್ಬೇಕು ನಾವು? ಅಮ್ಮನವರ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಕದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸಿಂಪಲ್ ಆಗಿ ಬರ್ದಿದ್ದೀನಿ. ಆ ಲಿಖಿತ ರೂಪದಲ್ಲಿ ಕೂಡ ನಿಮಗೆ PDF ಅಲ್ಲಿ ಕನ್ನಡದಲ್ಲೇ ಕೊಟ್ಟಿದ್ದೀನಿ ನಾನು ನೋಡಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ, ಸುರ ವಂದಿತೆ ಕೂಡ ಒಂದೇ ಆಗುತ್ತೆ, ಸುರ ಪೂಜಿತೆ ಕೂಡ ಒಂದೇ ಆಗ್ತದೆ. ಶಂಖಚಕ್ರ ಕದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಬರೆದುಕೊಟ್ಟಿದ್ದೀನಿ ನಾನು. ಈ PDF ಮುಗಿರ್ತಕ್ಕಂಥ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸಾಕು. ಅಕ್ಷತೆ ತಗೊಳ್ಳಿ, ಈ ರೀತಿ ಮನಸಾಭಿಷ್ಟವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಅಮ್ಮನವರ ಮುಂದೆ ನೀವು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ತದನಂತರ ನೋಡಿ, ಎಲ್ಲರಿಗೂ ಕೂಡ ನಾನು ಒಂದೇ ಹೇಳಿದ್ದೀನಿ, ಪಂಚೋಪಚಾರ ಪೂಜೆ ಮಾಡ್ತಕ್ಕಂಥದ್ದು. ವಿಶೇಷವಾಗಿ ನಾವು ಇವತ್ತು ಷೋಡಶೋಪಚಾರ ಪೂಜೆ ಅಂತಂದ್ರೆ 16 ಸ್ಟೆಪ್ಸ್ ಬರುತ್ತೆ. ಅದೆಲ್ಲ ಕೂಡ ನಾವು ವಿವರಣೆಯಾಗಿ ಮಾಡಕ್ಕಾಗಲ್ಲ, ಯಾಕಂದ್ರೆ ನಮಗೆ ಶಾಸ್ತ್ರೋಕ್ತವಾಗಿ ಬೇಗ ನೀಟಾಗಿ ನಿಯಮಬದ್ಧವಾಗಿ ಮಾಡ್ಕೊಳ್ತಕ್ಕಂಥ ಪೂಜೆ ಅಂತಂದ್ರೆ ಪಂಚೋಪಚಾರ ಪೂಜೆ ಮಾಡ್ಕೊಂಡ್ರೆ ಸಾಕು. ಪ್ರಥಮವಾಗಿ ಪಂಚೋಪಚಾರ ಪೂಜೆ ಅಂತಂದ್ರೆ ಏನು? ಈಗ ನಿಮಗೆ ಪಂಚೋಪಚಾರ ಪೂಜೆಯಲ್ಲಿ ಪ್ರಥಮವಾಗಿ ಪ್ರತಿಯೊಂದು ವಿವರವಾಗಿ ನಾನು ಟೈಪ್ ಮಾಡಿ ನಿಮ್ಗೋಸ್ಕರ ಕಳಿಸಿದ್ದೀನಿ, ನೀವು ಓದಬೇಕಷ್ಟೇ ಅದನ್ನು ನೋಡಿ. ಪಂಚ ಅಂತಂದ್ರೆ 5, ಉಪಚಾರ ಅಂತಂದ್ರೆ ಸೇವೆ.
ಇದು ಶಾಸ್ತ್ರೋಕ್ತವಾಗಿ ನಮಗೆ ಬಂದಂತದ್ದು. ಆದಿ ಶಂಕರಾಚಾರ್ಯರು ಪೂಜಾ ವಿಧಾನಗಳು ನಮ್ಗೆ ಹೇಳ್ಕೊಟ್ಟಂತಕ್ಕಂಥವ್ರು. ಅದರಿಂದ ನಾವು ಅವರ ಪರಂಪರೆಯಲ್ಲಿ ಅವ್ರು ಕಳ್ದಂಗೆ ಮಾಡಬೇಕಾಗ್ತದೆ. ಅದರಿಂದ ಮಾಡ್ಕೊಳ್ತಕ್ಕಂಥ ವಿಧಾನ ನೋಡಿ. ಶಾಸ್ತ್ರದಲ್ಲಿ ಹೇಳುವಂತೆ ದೇವರಿಗೆ ನಾವು 5 ವಿಧದ ಸೇವೆಯನ್ನು ನೀಡಿದಾಗ ಪಂಚಭೂತಗಳು ಸಮತೋಲನಕ್ಕೆ ಬರುತ್ತೆ ಅಲ್ವಾ. ಪಂಚಭೂತಗಳು ಸಮತೋಲನಕ್ಕೆ ಬರುತ್ತೆ. ಅದರಲ್ಲಿ ನಾನು ಬರೀ 5 ಸ್ಟೆಪ್ಸ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ಬರೀ 5 ಸ್ಟೆಪ್ಸ್. ಏನು ಶಾಸ್ತ್ರೋಕ್ತವಾಗಿ? ಗಂಧಂ, ಪುಷ್ಪಂ, ಧೂಪಂ, ದೀಪಂ, ನೈವೇದ್ಯಂ ಅಲ್ವಾ. ಏನಕ್ಕೆ ಈ ರೀತಿ ಅಂತಂದ್ರೆ ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ ಅಂತಕ್ಕಂಥದ್ದು. ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೇಗಂ ಸರ್ವಭೂತಾನಾಂ ಸ್ವಾಮಿ ಹೋಪಪ್ಪ ಏಶ್ರಿಯಂ ಅಂತ ಅದಕ್ಕೆ ಶ್ರೀ ಸೂಕ್ತದಲ್ಲಿ ಶ್ಲೋಕ ಅಂತಕ್ಕಂಥದ್ದು ಇದೆ. ಸೂಕ್ತದಲ್ಲಿ ವೇದಗಳಲ್ಲಿ ಉಲ್ಲೇಖ ಇದೆ. ಆದ್ರೆ ನಾವು ಅಮ್ಮವರಿಗೆ ಗಂಧವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಗಂಧ ಭೂಮಿ ತತ್ವವನ್ನು ಹೊಂದ್ಕೊಂಡಿರುತ್ತೆ. ಅದರಿಂದ ಭೂಮಿ. ಪುಷ್ಪ, ಹೂವನ್ನು ಅರ್ಪಣೆ ಮಾಡ್ಕೊಂಡು ಫಸ್ಟ್ ಗಂಧವನ್ನು ಸಮರ್ಪಣೆ ಮಾಡಿದ್ಮೇಲೆ ಹೂವನ್ನು ಅರ್ಪಣೆ ಮಾಡ್ತಕ್ಕಂಥದ್ದು. ಹೂವ ಅಂತಂದ್ರೆ ಆಕಾಶಕ್ಕೆ. ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ ಅಲ್ವಾ ನಮಗೆ 5 ಪಂಚಭೂತಗಳು. ಅದರಲ್ಲಿ ಆಕಾಶಕ್ಕೆ ಸಂಬಂಧಪಟ್ಟಂಗೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ತದನಂತರ ವಾಯು ಅಂದ್ರೆ ಗಾಳಿಗೆ ಸಂಬಂಧಪಟ್ಟಂಗೆ ಧೂಪ, ಸುಮನಸವಾದಂತಹ ಅಗರಬತ್ತಿಯನ್ನು ತೋರಿಸಿ ಅಮ್ಮನಿಗೆ ಧೂಪವನ್ನು ಹಾಕ್ತಕ್ಕಂಥದ್ದು. ತದನಂತರ ದೀಪವನ್ನು ಅಮ್ಮನಿಗೆ ದರ್ಶನ ಮಾಡಿಸ್ತಕ್ಕಂಥದ್ದು. ಆಮೇಲೆ ನೈವೇದ್ಯ ಮಾಡಿ ಒಂದು ಆರತಿ ಮಾಡ್ತಕ್ಕಂಥದ್ದು. ಅಷ್ಟೇ ಸಿಸ್ಟಮೆಟಿಕ್ ಆಗಿ ನಾವು ಶಾಸ್ತ್ರೋಕ್ತವಾಗಿ ಮಾಡ್ಕೋಬೇಕಾದಾಗ ಪಂಚೋಪಚಾರ ಪೂಜೆ ಅಂತ ಮಾಡ್ಕೊಂತೀವಿ. ಈ ಪಂಚೋಪಚಾರ ಪೂಜೆಯಲ್ಲಿ ನಿಮಗೆ 5 ಸ್ಟೆಪ್ಸ್ ನ ಕೂಡ ನಾನು ಕೊಟ್ಟಿದ್ದೀನಿ. ಪ್ರಥಮವಾಗಿ ಪೂಜೆಗೆ ಬೇಕಾದಂತಹ ಸಾಮಗ್ರಿಗಳು. ಈಗ ನಾನು ವರ್ಣನೆಯನ್ನು ಕೊಟ್ಟಿದ್ದೀನಿ ನಿಮಗೆ. ಪೂಜೆಗೆ ಯಾವ ರೀತಿ ಸಾಮಾನು ನಮಗೆ ಪೂಜೆಗೆ ಬೇಕಾಗ್ತದೆ ಅಂತ ವರ್ಣನೆಯನ್ನು ನಿಮಗೆ ಆಲ್ರೆಡಿ ನಾನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಆಲ್ರೆಡಿ ಕಳಿಸಿದೆ ನೋಡಿ. ಎಲ್ರಿಗೂ PDF ಬಂದಿದೆಯಲ್ವಾ? ಆ PDF ಅಲ್ಲಿ ನೋಡಿ 3rd ಸ್ಟೆಪ್, 3ನೇ ಸ್ಟೆಪ್ ಇದೆ ನೋಡಿ. ಪೂಜೆ ಸಾಮಗ್ರಿಗಳು ಅಂತ ನೀಟಾಗಿ ಟೈಪ್ ಮಾಡಿ ಕಳಿಸಿದ್ದೀನಿ ನಿಮ್ಗೆ. ಪೂಜೆ ಸಾಮಗ್ರಿಗಳು ಓದಿ. ಫಸ್ಟ್ ಪ್ರಥಮವಾಗಿ ಏನ್ ಬೇಕು ನಮಗೆ ಇದೆಯಲ್ವಾ ಸಾಮಾನು ನೋಡಿ. ಇವಾಗ ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಮೂರ್ತಿ. ಲಕ್ಷ್ಮೀ ದೇವಿಯ ಫೋಟೋ ಆದ್ರೂ ಇರ್ಬೋದು ಅಥವಾ ಮೂರ್ತಿ ಆದ್ರೂ ಇರ್ಬೋದು. ಧನವನ್ನು ಸಂಪಾದನೆ ಮಾಡಕ್ ಮೇನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ವ್ಯಾಪಾರಸ್ಥರಾಗಿರುವ ಅಥವಾ ಮನೆಯಲ್ಲಿ ದುಡ್ಡು ಇಲ್ತಾ ಇಲ್ಲ, ಧನಧಾನ್ಯ ಅಭಿವೃದ್ಧಿ ಆಗ್ಬೇಕು, ಸಾಲ ಬಾಧೆಯಲ್ಲಿ ವಿಮುಕ್ತಿ ಆಗ್ಬೇಕು ಅಂದ್ರೆ ಅಂತವ್ರು ಖಂಡಿತವಾಗ್ಲೂ ಕೂಡ ಅಮ್ಮನವರಿಗೆ ಸಂಬಂಧಪಟ್ಟಂಗೆ ಲಕ್ಷ್ಮೀ ದೇವಿ ಯಂತ್ರ ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು. ಅದರ ಪೂಜಾ ವಿಧಾನ ಕೂಡ ಇವಾಗ ಹೇಳ್ಕೊಡ್ತೀನಿ ನಾನು ನೋಡಿ. ಪ್ರಥಮವಾಗಿ ಲಕ್ಷ್ಮೀ ದೇವಿಯ ಫೋಟೋ, ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟಿದ್ದೀನಿ, ಲಕ್ಷ್ಮೀ ದೇವಿಯ ಯಂತ್ರವನ್ನು ಇಟ್ಟಿದ್ದೀನಿ. ಅದಕ್ಕೆ ತದನಂತರ ತಾಮ್ರ ಅಥವಾ ಬೆಳ್ಳಿ ತಟ್ಟೆ, ನಾನು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟಿದ್ದೀನಿ ನೋಡಿ. ಬೆಳ್ಳಿ ತಟ್ಟೆ ಇಟ್ಟು, ಬೆಳ್ಳಿ ತಟ್ಟೆ ಮೇಲೆ ಕೆಂಪು ವಸ್ತ್ರ ಹಾಕಿ, ಕೆಂಪು ವಸ್ತ್ರ ಮೇಲೆ ಯಂತ್ರ ಇಟ್ಟು, ಯಂತ್ರದ ಮೇಲೆ ನಾನು ವಿಗ್ರಹವನ್ನು ಇಡ್ತಕ್ಕಂಥದ್ದು. ಇಷ್ಟು ಸಿಸ್ಟಮೆಟಿಕ್ ಆಗಿ ನಾನು ಕೊಟ್ಟಿದ್ದೀನಿ. ಈಗ ಹಳದಿ ಅಥವಾ ಕೆಂಪು ವಸ್ತ್ರ ನೋಡಿ, ಇಲ್ಲಿ ಕೆಂಪು ವಸ್ತ್ರವನ್ನು ಕೂಡ ಹಾಕಿದ್ದೀನಿ ನಾನು, ಕೆಂಪು ವಸ್ತ್ರ. ಈಗ ತದನಂತರ ಹೂವನ್ನು ಇಟ್ಕೋಬೇಕಾಗ್ತಿದೆ. ಧೂಪ, ದೀಪ ಮತ್ತು ನೈವೇದ್ಯ. ಇಷ್ಟೇ ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು. ಈಗ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ರೀತಿ ನಾನು ಅರೇಂಜ್ ಮಾಡಿದ್ದೀನಿ. ಫಸ್ಟ್ ಆಗಿ ನಾನು ಪಂಚಪಾತ್ರೆ ಉದ್ಧರಣೆ ಸರಿ ಮಾಡ್ಕೊಂಡಿದ್ದೀನಿ, ಹೂವನ್ನು ಅರ್ಚನೆಗೆ ಇಟ್ಕೊಂಡಿದ್ದೀನಿ, ತಾಂಬೂಲ ಇಟ್ಕೊಂಡಿದ್ದೀನಿ, ಬಿಡಿ ಹೂವು ಇಟ್ಕೊಂಡಿದ್ದೀನಿ, ಗಂಧ ಇಟ್ಕೊಂಡಿದ್ದೀನಿ, ಕುಂಕುಮ ಇಟ್ಕೊಂಡಿದ್ದೀನಿ, ಅರಿಶಿನ ಇಟ್ಕೊಂಡಿದ್ದೀನಿ. ಅಷ್ಟೇ. ಪ್ರಥಮವಾಗಿ ಏನ್ ಮಾಡ್ರಿ, ದೀಪಾರಾಧನೆ ಮಾಡ್ಕೊಂಡ್ವಿ. ಈ ಕಡೆ ಒಂದು ದೀಪ, ಆ ಕಡೆ ಒಂದು ದೀಪಾರಾಧನೆ ಮಾಡ್ಕೊಂಡ್ವಿ. ದೀಪಾರಾಧನೆ ಮಾಡಿದ್ಮೇಲೆ ಸ್ಥಾಪನೆ ಮಾಡತಕ್ಕಂಥ ವಿಧಾನ ಈಗ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಶ್ರದ್ಧೆನ ನೋಡಬಹುದು. ಫಸ್ಟ್ ನಾನು ಬೆಳ್ಳಿ ತಟ್ಟೆಯನ್ನು ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಬೆಳ್ಳಿ ಅಥವಾ ತಾಮ್ರದ ತಟ್ಟೆ ಯಾವ್ದಾದ್ರೂ ಇಟ್ಕೋಬಹುದು. ನೀವು ಬೆಳ್ಳಿ ತಟ್ಟೆ ಆದ್ರೂ ಇಟ್ಕೋಬಹುದು, ತಾಮ್ರದ ತಟ್ಟೆ ಆದ್ರೂ ಇಟ್ಕೋಬಹುದು. ಬೆಳ್ಳಿ ತಟ್ಟೆ ಮೇಲೆ ನಾನು ಏನ್ ಮಾಡಿದ್ದೀನಿ, ಕೆಂಪು ವಸ್ತ್ರವನ್ನು ಹಾಕಿದ್ದೀನಿ. ಯಂತ್ರವನ್ನು ಹಾಗೆ ಸ್ಥಾಪನೆ ಮಾಡ್ಕೋಬಾರ್ದು. ಇದು ಧನಾಕರ್ಷಣೆ ಯಂತ್ರ ಆಗಿರ್ತದೆ ನೋಡಿ. ಇದರಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಗೆ ಬೀಜಾಕ್ಷರ ಇರುತ್ತೆ. ಕ್ಲೀಂ, ಐಂ ಅಂತಲೇ ನೋಡಿ. ಪ್ರತಿಯೊಂದು ಬೀಜಾಕ್ಷರ, ಹ್ರೀಂ, ಪ್ರತಿಯೊಂದು ಬೀಜಾಕ್ಷರ ಇರ್ತದೆ. ಅಷ್ಟದಿಗ್ಬಂಧನ ಮಾಡೋದಕ್ಕೆ, ನಮಗೆ ಮೇನ್ ಆಗಿ ಮನೆಯಲ್ಲಿ ದುಡ್ಡು ನಿಲ್ಲೋದಕ್ಕೆ, ಆಲ್ಸೋ ಧನಧಾನ್ಯ ಅಭಿವೃದ್ಧಿ ಆಗೋದಕ್ಕೆ ಲಕ್ಷ್ಮೀ ದೇವಿಯ ನಿವಾಸ ಇದು. ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಇರತಕ್ಕಂಥದ್ದು. ನಾನು ನಿಮ್ಮ ಮನೆಯಲ್ಲಿ ನೋಡಿ ಯಾವತ್ತಾಗಿ ಲಕ್ಷ್ಮೀ ದೇವಿ ವಿಗ್ರಹ ಇಟ್ಕೊಂಡು ಏಕತ್ವದಲ್ಲಿ ಒಂದೇ ಒಂದು ವಿಗ್ರಹ ಇಟ್ಕೊಬಾರ್ದು ನೀವು ನೋಡಿ. ಲಕ್ಷ್ಮೀ ಮತ್ತೆ ನಾರಾಯಣರು ಇಬ್ರು ಇದ್ದಾರೆ ಈ ವಿಗ್ರಹದಲ್ಲಿ. ಬೆಳ್ಳಿ ವಿಗ್ರಹ, ಲಕ್ಷ್ಮೀ ಮತ್ತೆ ನಾರಾಯಣರು ಇಬ್ರು ಕೂಡ ಇದ್ದಾರೆ. ಈ ರೀತಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಚಿಕ್ಕದಾಗಿ ಇಟ್ಕೋಬೇಕಾಗ್ತದೆ. ಇನ್ನೊಂದು ನೋಡಿ, ನನ್ನ ಹತ್ರ ಪಂಚಲೋಹದ್ದು ಕೂಡ ಇದೆ. ನಿಮಗೆ ಪಂಚಲೋಹದ್ದು ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಈ ರೀತಿ ಸಿಗುತ್ತೆ ಪಂಚಲೋಹದ್ದು. ತಗೋಬಹುದು ನೀವು ಮಾರ್ಕೆಟ್ ಅಲ್ಲಿ. ಬೆಳ್ಳಿನೇ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಇವಾಗಿರೋ ಬೆಳ್ಳಿ ರೇಟ್ ತುಂಬಾ ಜಾಸ್ತಿ ಇರೋದ್ರಿಂದ ನಿಮ್ಮ ಮನೆಗಳಲ್ಲಿ ಇದ್ರೆ ಬೆಳ್ಳಿದ್ ಇಟ್ಕೋಬಹುದು, ಅಥವಾ ಈ ರೀತಿ ಪಂಚಲೋಹದಲ್ಲಿ ಇರ್ತಕ್ಕಂಥ ವಿಗ್ರಹಗಳನ್ನ ನೀವು ಇಟ್ಕೋಬಹುದು. ಪಂಚಲೋಹದಲ್ಲಿ ಇಟ್ಟಿರ್ತಕ್ಕಂಥ ವಿಗ್ರಹವನ್ನು ಇಟ್ಮೇಲೆ ಆಮೇಲೆ ನೋಡಿ ಈ ರೀತಿ ಇದರ ಮೇಲೆ ನೀವು ಸ್ಥಾಪನೆ ಮಾಡ್ಕೊಳ್ತಕ್ಕಂಥದ್ದು. ಈಗ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಪ್ರಾರ್ಥನೆ ನೋಡಿ, ಪ್ರಥಮವಾಗಿ ನಾನು ಹೇಳ್ದಂಗೆ ಫಸ್ಟ್ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಲಕ್ಷ್ಮೀ ನಾರಾಯಣರನ್ನ ಈಗ ನಾವು ಸಂಕಲ್ಪ ಮಾಡಿ ಹೂ ಅಕ್ಷತೆಯಲ್ಲಿ ಹಾಕಿದೀವಿ, ಗೋತ್ರ ಎಲ್ಲ ಹೇಳ್ಕೊಂಡು ಇವರಿಗೆ ಪ್ರಾರ್ಥನೆ. ಓಂ ವಿಷ್ಣೋರ್ನ ಗಂಭೀರ್ಯಾನಿ ಪ್ರವೋಚಯ್ಯ ಪಾರ್ಥಿವಾನಿ ವಿಮಮೇರ ಜಾಗಂ ಸಿಯೋ
अस्कभायदुत्तरकं सदस्तं विचक्रमानस्त्रेदोरुघायो विष्णोरराटमसि विष्णो पृष्ठमसि विष्णोष्णप्रेस्थो विष्णोस्योरसि विष्णो द्रवमसि वैष्णवमसि विष्णवे त्वा नारायणाय विद्महे वासुदेवाय धीमहि तन्नो विष्णु प्रचोदयात् महादेव्यै च विद्महे विष्णुपत्न्यै च धीमहि ತನ್ನ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮೀನಾರಾಯಣನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಈಗ ನಾನು ಹೇಳಿರ್ತಕ್ಕಂಥದ್ದು ವೇದ ಮಂತ್ರವಾಗಿರುತ್ತೆ. ನೀವು ಓಂ ನಮೋ ನಾರಾಯಣಾಯ, ಓಂ ಶ್ರೀಮಾತ್ರೇ ನಮಃ ಇವೆರಡು ಹೇಳ್ಕೊಳ್ಳಿ ಸಾಕು. ನೀವು ಅಷ್ಟಾಕ್ಷರಿ ಮಂತ್ರ ಅಮ್ಮನಿಗೆ ಸಂಬಂಧಪಟ್ಟಂಗೆ ಓಂ ಶ್ರೀಮಾತ್ರೇ ನಮಃ, ಓಂ ನಮೋ ನಾರಾಯಣಾಯ, ಓಂ ಶ್ರೀಮಾತ್ರೇ ನಮಃ ಅಂತ ಅನ್ಕೊಂಡು ಇಲ್ಲಿ ಬಂದು ನೆಲೆಸಿ. ನೀವು ಇಲ್ಲಿ ಬಂದು ನಾನು ಪೂಜೆ ಮಾಡ್ಬೇಕು ನಿಮಗೆ ಅಂತ ಮನಸಾಭಷ್ಟಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡ್ಕೊಂಡು ಅಕ್ಷತೆನೂ ಅವ್ರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಸಮರ್ಪಣೆ ಮಾಡಿದ್ಮೇಲೆ ಈಗ ಒಂದು ಹೂವನ್ನು ತಗೊಂಡು ನೀವು ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಕರೆಕ್ಟ್ ಆಗುತ್ತೆ. ನೀವು ಬರ್ತಾ ಇರ್ತಾನೆ ನೋಡಿ. ನೀವು ಅದಾದ್ಮೇಲೆ ಈ ರೀತಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ನೆಟ್ವರ್ಕ್ ಇಲ್ವಾ ನಿಮ್ಗೆ? ಈಗ ಕೇಳಿಸ್ತಿದ್ಯಾ? ಅಂದ್ರೆ ಕಟ್ ಕಟ್ ಆಗ್ತಿದ್ಯಾ? ಯಾರು ಕೇಳಿಸ್ತಾ ಇಲ್ವಾ? ನೆಟ್ವರ್ಕ್ ಇಲ್ವಾ? ಯಾವ ರೀತಿ ಬರ್ತಿದ್ಯಾ? ಸರಿ, ಪ್ರತಿಯೊಬ್ಬರಿಗೂ ಬರ್ತಾ ಇದೆಯಲ್ವಾ? ಈಗ ನೋಡಿ, ಹೂವನ್ನು ತಗೊಂಡು ನಾವೇನು ದೇವರಿಗೋಸ್ಕರ ಇಟ್ಟಿದೀವಲ್ಲ ಪಂಚಪಾತ್ರೆ, ಆ ಹೂವಲ್ಲಿ ನೀರನ್ನು ತಗೊಂಡು ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥ, ಬಂದಿರತಕ್ಕಂಥವ್ರಿಗೆ ಸ್ನಾನವನ್ನು ಮಾಡೋ ತರ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಪ್ರಥಮವಾಗಿ. ಆ ಪ್ರೋಕ್ಷಣೆ ಮಾಡ್ಕೊಂಡ್ಮೇಲೆ ಹೂವನ್ನು ಇಟ್ಬಿಟ್ಟು ಪ್ರಥಮವಾಗಿ ಅಮ್ಮನವರಿಗೆ ಮತ್ತೆ ಸ್ವಾಮಿಗೆ ಸಂಬಂಧಪಟ್ಟಂಗೆ ಪ್ರಥಮವಾಗಿ ನಾನು ಪಂಚೋಪಚಾರ ಪೂಜೆಯಲ್ಲಿ ಏನ್ ಹೇಳಿದ್ದೀನಿ? ಪಂಚೋಪಚಾರ ಪೂಜೆಯನ್ನು ಶ್ರದ್ಧೆಯಿಂದ ಹೇಳ್ಕೊಟ್ಟಿದ್ದೀನಲ್ವಾ? ಆ ಶ್ರದ್ಧೆಯಿಂದ ಹೇಳ್ಕೊಟ್ಟಂಗೆ ಪ್ರಥಮವಾಗಿ ನಾವು ಗಂಧವನ್ನು ತಗೋಬೇಕು. ನೋಡಿ, ಒಂದು ಹೂವು ತಗೊಳ್ಳೋದು, ಒಂದು ಹೂವು ತಗೊಂಡು ಗಂಧ ನೋಡಿ, ನಾನು ಗಂಧ ತಗೊಂಡಿದ್ದೀನಿ. ಹೂವದಲ್ಲಿ ಗಂಧವನ್ನು ಲೇಪನ ಮಾಡಿದ್ದೀನಿ. ಈ ರೀತಿ ಪ್ರಥಮವಾಗಿ ಏನು ಗಂಧ ಸಮರ್ಪಣೆ ಮಾಡ್ಬೇಕಲ್ವ ನಾವು? ಆ ಗಂಧ ಓಂ ಓಂ ನಾರಾಯಣಾಯ ನಮಃ, ಓಂ ಲಕ್ಷ್ಮೀ ದೇವತಾಭ್ಯೋ ನಮಃ ಅಂತ ಹೇಳ್ಕೊಂಡು ಈ ರೀತಿ ಗಂಧವನ್ನು ಅವರಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಗಂಧ ಸಮರ್ಪಣೆ ಮಾಡಿದ್ಮೇಲೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಪಂಚೋಪಚಾರ ಪೂಜೆಯನ್ನು ಮಾಡ್ತಾ ಇರೋದು ಗಂಧ ಆದ್ಮೇಲೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ತದನಂತರ ಧೂಪ ಅಂತಂದ್ರೆ ಅಗರಬತ್ತಿಯನ್ನು ತೋರಿಸ್ಕೊಳ್ತಕ್ಕಂಥದ್ದು. ಓಂ ಧೂರ್ವಂತಂ ಧೂರ್ವರಂಜೋಸ್ಮಾಹಂ ಧೂರ್ವಸೇ ತಂದೋರ್ವಯಂ ಭಯಂ ಧೋರ್ವಾಮಸ್ವಂ ದೇವಾನಾಮಸೇ ಧೂಪಂ ಆಗ್ರಾಪಯಾಮಿ. ನೋಡಿ, ಈ ರೀತಿ ಧೂಪವನ್ನು ತೋರಿಸ್ತಕ್ಕಂಥದ್ದು. ಅವ್ರಿಗೆ ಅಗರಬತ್ತಿಯನ್ನು ಈ ರೀತಿ ತೋರಿಸಿದ್ರೆ ಸಾಕು. ಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ, ಶ್ರೀಮದ್ ವೆಂಕಟೇಶ್ವರ ಸ್ವಾಮಿ ದೇವತಾಭ್ಯೋ ನಮೋ ನಮಃ ಪ್ರೀತ್ಯರ್ಥಂ ಸುಗಂಧಪೂರಿತವಾದ ಧೂಪವನ್ನು ತೋರಿಸಿದಾಗ ವಾಯುತತ್ವಕ್ಕೆ ಅಗ್ನಿ, ಪೃಥ್ವಿ, ಭೂಮಿ, ಆಕಾಶ, ವಾಯು ಸಂಬಂಧಪಟ್ಟಂಗೆ ಪಂಚಭೂತಗಳಲ್ಲಿ ವಾಯುತತ್ವಕ್ಕೆ ಸಂಬಂಧಪಟ್ಟಂಗೆ ಧೂಪವನ್ನು ತೋರಿಸ್ತಾ ಇದ್ದೀವಿ. ಧೂಪ ಆದ ನಂತರ ಏನ್ ಮಾಡಬೇಕು? ಧೂಪವಾದ ಮೇಲೆ ನಮಗೆ ದೀಪ, ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಗೆ ದೀಪವನ್ನು ಈ ರೀತಿ ದರ್ಶನ ಮಾಡಿಸ್ತಕ್ಕಂಥದ್ದು. ಅಮ್ಮ ದೀಪಂ ಸಂದರ್ಶಯಾಮಿ ಅಂತ ಹೇಳಿ ದೀಪವನ್ನು ಈ ರೀತಿ ಸಂದರ್ಶನ ಮಾಡ್ತಕ್ಕಂಥದ್ದು. ತದನಂತರವೇ ನೈವೇದ್ಯಕ್ಕೆ ಏನಿಡ್ಬೋದು? ವಿಶೇಷವಾಗಿ ತಾಂಬೂಲವನ್ನು ಪ್ರಥಮವಾಗಿ ಇಡಬೇಕು. ಪ್ರತಿಯೊಬ್ಬರು ಕೂಡ ಅಮ್ಮನವರಿಗೆ ಸಂಬಂಧಪಟ್ಟಂಗೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾದಾಗ ಶುಕ್ರವಾರ ದಿನ, ಅಮಾವಾಸ್ಯೆ, ಪೌರ್ಣಮಿಗೆಲ್ಲ ತಾಂಬೂಲ ಇಡಬೇಕು. ತಾಂಬೂಲ ಯಾವ ರೀತಿ ಇಡಬೇಕು ನೋಡಿ, ಈ ರೀತಿ 2 ಬಿಲ್ಲೆಳೆದಲ್ಲಿ ತಗೊಬೇಕು. 2 ಎಳೆ ನೋಡಿ, 2 ಎಳೆ ಇದೆ. 2 ಎಳೆ ಮೇಲೆ 3 ಅಡಿಕೆ ತಗೊಳ್ತಕ್ಕಂಥದ್ದು. 3 ಅಡಿಕೆಯನ್ನು ಈ ರೀತಿ ಇಟ್ಕೊಂಡು ಯಾವುದಾದ್ರೂ ಒಂದು ಹಣ್ಣನ್ನು ಇಟ್ಟು ಬಾಳೆಹಣ್ಣಾದ್ರೂ ಇಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ರೀತಿ ಒಂದು ಹಣ್ಣನ್ನು ಇಟ್ಟು ನೈವೇದ್ಯ ಮಾಡ್ತಕ್ಕಂಥದ್ದು. ನೈವೇದ್ಯ ಮಾಡೋಕ್ಕಿಂತ ಮುಂಚೆ ಅದನ್ನು ಸ್ವಲ್ಪ ತೆಗಿಬೇಕು ನಾವು ಅಮ್ಮನ ಸ್ವೀಕಾರ ಮಾಡೋದಿಕ್ಕೆ. ನೋಡಿ, ಈ ರೀತಿ ತಗೊಂಡು ಸ್ವಲ್ಪ ನೀರನ್ನು ಅದರ ಮೇಲೆ ಹಾಕಿ ಇವಾಗ ಗಾಯತ್ರಿ ಮಂತ್ರವನ್ನು ಹೇಳ್ಬೋದು ನೈವೇದ್ಯಕ್ಕೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ರೀತಿ ನೈವೇದ್ಯ ಮಾಡ್ಕೊಳ್ತಕ್ಕಂಥದ್ದು.
ನೈವೇದ್ಯ ಆದ ಮೇಲೆ ಹಾರತಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾರತಿ ಪ್ರತಿಯೊಬ್ಬರು ಕೂಡ ಕರ್ಪೂರವನ್ನು ಬಳಸ್ತಾ ಇರ್ತಾರೆ ಜಾಸ್ತಿ. ನಾನು ಕರ್ಪೂರ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ನಾನು ಅತಿ ಹೆಚ್ಚಾಗಿ ತುಪ್ಪದ ಬತ್ತಿಯನ್ನು ಪ್ರಿಫರ್ ಮಾಡ್ತೀನಿ. ತುಪ್ಪದ ಬತ್ತಿ ಅಂತಕ್ಕಂಥದ್ದು ನಮಗೂ ತುಂಬಾ ಒಳ್ಳೇದಾಗಿರುತ್ತೆ. ನಾವು ಉಸಿರಾಡೋದಕ್ಕೆ ಕೂಡ ಅಷ್ಟೇನೆ, ಅಮ್ಮನವರಿಗೆ ಆರತಿ ಮಾಡೋದಕ್ಕೆ ಕೂಡ ಅಷ್ಟೇನೆ ತುಪ್ಪದ ಬತ್ತಿಯನ್ನು ಹಚ್ಚಿ ಆರತಿ ಮಾಡ್ತಕ್ಕಂಥದ್ದು ಅತ್ಯಂತ ಅನುಕೂಲವಾಗಿರುತ್ತೆ. ನಾನು ತೋರಿಸ್ತೀನಿ ನಿಮಗೆ ನೋಡಿ, ಈ ರೀತಿ ತುಪ್ಪದ ಬತ್ತಿಯನ್ನು ಇಟ್ಕೊಂಡು ಆರತಿ ಮಾಡ್ತಕ್ಕಂಥದ್ದು. ಓಂ ಪರ್ಯಾಪ್ತ್ಯಾರ್ಣಂ ಧರಾಯಾಯ ಸರ್ವಸ್ತೋಮೋದಿರಾತ್ರ ಉತ್ತರಮಹರ್ಭವದೇ ಸರ್ವಸ್ಯಾಪ್ತ್ಯೇ ಸರ್ವಸ್ಯಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀರ್ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಮಮ ಸರ್ವದಾ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಈ ರೀತಿ ಮಂಗಳಾರತಿಯನ್ನು ಕೊಟ್ಟು ನೋಡಿ, ಗಂಟೆಯನ್ನು ನೀವು ಘಂಟಾನಾದ ಮಾಡಬೇಕಾಗ್ತದೆ. ಘಂಟಾನಾದವನ್ನು ಪ್ರತಿಯೊಬ್ಬರು ನಾವು ಮಂಗಳಾರತಿ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡ್ಕೊಂಡಿದ್ದೀರ ಅಮ್ಮನವರು ಸಂಬಂಧಪಟ್ಟಂಗೆ. ನೋಡಿ, ಈಗ ಘಂಟಾನಾದ ಪ್ರತಿಯೊಬ್ಬರು ಆರತಿ ಮಾಡ್ಬೇಕು, ಘಂಟಾನಾದ ಮಾಡ್ಬೇಕಾಗ್ತದೆ. ನಾನು ಮೊಬೈಲ್ ಇಟ್ಕೊಂಡಿದ್ದೀನಲ್ವಾ, ಆ ಕಾರಣದಿಂದ ಘಂಟಾನಾದ ಮಾಡಕ್ಕಾಗಿಲ್ಲ. ನೀವು ಅದರಿಂದ ಆರತಿ ಮಾಡ್ಬೇಕಾದಾಗ ಪ್ರತಿಯೊಬ್ಬರು ಕೂಡ ಘಂಟಾನಾದವನ್ನು ಮಾಡ್ತಾ ಆರತಿಯನ್ನು ತೋರಿಸ್ಬೇಕು. ಅಮ್ಮನವ್ರು ತೋರಿಸ್ಬಿಟ್ಟು ಆಮೇಲೆ ನಾವು ದರ್ಶನವನ್ನು ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿ ಇಷ್ಟು ಮಾತ್ರ ಮಾಡ್ಕೊಂಡ್ಮೇಲೆ ಅಕ್ಷತೆಯನ್ನು ಕೈಲಿಟ್ಕೊಂಡು ಪ್ರಾರ್ಥನೆ ಮಾಡ್ಕೊಬೇಕಮ್ಮ. ನಾನೇನಾದ್ರೂ ಪೂಜೆ ಕೈಂಕರ್ಯದಲ್ಲಿ ಏನಾದ್ರು ಲೋಪ ಮಾಡಿದ್ರೆ, ಭಕ್ತಿ ಆಗ್ಲಿ ಶ್ರದ್ಧೆ ಆಗ್ಲಿ ಮನಸ್ಸಿಟ್ಟು ಮಾಡದೆ ಏನಾದ್ರೂ ಲೋಪ ಅಂತಕ್ಕಂಥದ್ದನ್ನ ಮಾಡಿದ್ರೆ ದಯವಿಟ್ಟು ನಾನು ಕ್ಷಮಿಸಿ ನನಗೆ ಅನುಗ್ರಹ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ಕೊಂಡು ಅಕ್ಷತೆಯನ್ನು ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು. ಹರಿ ಓಂ ಸ್ವಸ್ತಿ. ಓಂ ಭಗವತೋ ಬಲೇನ ಭಗವತೋ ವೀರ್ಯೇನ ಭಗವತಸ್ತೇಜಸಾಂ ಭಗವತಃ ಕರ್ಮಣ ಭಗವಾನ್ ಕರ್ಮ ಕರಿಷ್ಯಾಮಿ ಭಗವಾನ್ ಪವಿತ್ರಂ ವಾಸುದೇವಂ ಪವಿತ್ರಂ ತ್ವತ್ಪಾದೋಪವಿತ್ರಂ ತ್ವತ್ಪಾದೋದಕಂ ಪವಿತ್ರಂ. ಓಂ ತತ್ಸದ. ಕಾಯೇನ ವಾಚಾ ಮನಸ್ಸು ಇಂದ್ರೇರ್ವ ಬುದ್ಧಿ ಆತ್ಮ ನಾಭ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯ ಸಕಲಂ ಪರಸ್ಮೈ ಶ್ರೀಮಾನ್ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ಇತಿ ಸಮರ್ಪಯಾಮಿ. ಮನಸಾಭಿಷ್ಟ ಪ್ರಾರ್ಥನಾನಿಂ ಸಮರ್ಪಯಾಮಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸಾಕು, ಅಷ್ಟು ಮಾತ್ರ ನೀವು ನಾನು ಏನ್ ಹೇಳ್ಕೊಟ್ಟಿದ್ದೀನಿ ನೋಡಿ, ಈ 5 ಸ್ಟೆಪ್ಸ್ನ ಮಾತ್ರ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಶಾಸ್ತ್ರೋಕ್ತವಾದಂತಹ ಪೂಜಾ ವಿಧಾನಕ್ಕೆ ಸಂಬಂಧಪಟ್ಟಂಗೆ ಅತ್ಯಂತ ಅನುಕೂಲಗಳಾಗುತ್ತೆ. ಈಗ ನಾನು ತೋರಿಸ್ಕೊಂಡಂತಹ ಪೂಜಾ ವಿಧಾನ ಮಾಡ್ಕೊಳ್ತಕ್ಕಂಥದ್ದು. ಮತ್ತೆ ಸ್ಪೆಷಲ್ ಆಗಿ ಏನ್ ಮಾಡ್ಕೋಬಹುದು, ನಾನು ಧೂಪ ದೀಪ ನೈವೇದ್ಯ ಮಾಡಿದ್ಮೇಲೆ ಕುಂಕುಮಾರ್ಚೆಗಳು ಮಾಡ್ಕೊಳ್ತಕ್ಕಂಥವ್ರು ಕೂಡ ಮಾಡ್ಕೋಬಹುದು. ತದನಂತರವೇ ನೈವೇದ್ಯ ಆದ್ಮೇಲೆ ನೀವು ತದನಂತರ ಅವ್ರಿಗೆ ಸಂಬಂಧಪಟ್ಟಂಗೆ ಕುಂಕುಮಾರ್ಚನೆ ಮಾಡಕ್ಕೆ ಈ 2 ಬೆಲ್ಲನ್ನು ಈ ಎರಡು ಬೆಲ್ಲ ಬೆಳೆಸಬೇಕಾಗ್ತದೆ. ಈ 2 ಬೆಲ್ಲಲ್ಲಿ ಈ ರೀತಿ ತಗೊಂಡು ಕುಂಕುಮ ತಗೊಂಡು ನಾನೊಂದು ಮಂತ್ರ ಕೊಟ್ಟಿದ್ದೀನಿ ನೋಡಿ ನಿಮಗೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು ಹೇಳ್ತಾ ನೀವು ಅಮ್ಮನವರ ಮೇಲೆ ಈ ರೀತಿ 108 ಬಾರಿ ಹಾಕ್ತಕ್ಕಂಥದ್ದು. ಆ ಅರ್ಚನೆಯನ್ನು ಕೂಡ ನೀವು ಮಾಡ್ಕೋಬಹುದು. ಪಂಚೋಪಚಾರ ನಿಮ್ಗೆ ಇನ್ನೂ ಟೈಮ್ ಇದೆ, ಮಾಡ್ಕೋಬೇಕು ಶುಕ್ರವಾರ ದಿನ ಅಂತಿದ್ರೆ ಸಾಯಂಕಾಲ ಸಮಯದಲ್ಲಿ ಈ ಪೂಜೆ ಜೊತೆಗೆ ನೀವು ಅಷ್ಟೋತ್ತರವನ್ನು ಕೂಡ ಹೇಳ್ತಾ ಪೂಜೆಯನ್ನು ಮಾಡ್ಕೋಬಹುದು. ಇದನ್ನ ಹೇಳ್ಕೊಡ್ಬೇಕಾಗಿದ್ದಂತ ವಿಧಾನವಾಗಿತ್ತು. ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ತುಂಬಾ ಸಹನೆಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇದನ್ನ ಅಳವಡಿಸ್ಕೊಳ್ಳಿ. ನೀವು ಅಳವಡಿಸ್ಕೊಂಡು ವರಮಹಾಲಕ್ಷ್ಮಿ ವ್ರತ ಮಾಡ್ತೀರ ಅಲ್ವಾ ಮನೆಯಲ್ಲಿ, ಯಾವ ಪುರೋಹಿತರು ಸಿಗಲ್ಲ, ಆ ಟೈಮಲ್ಲಿ ನೀವೇ ಮಾಡ್ಕೋಬಹುದು. ಮತ್ತೆ ತುಂಬಾ ಜನ ಇರತಕ್ಕಂಥ ಧರ್ಮ ಸಂದೇಹಗಳಲ್ಲಿ ಮೇನ್ ಆಗಿ ಮನೆಯಲ್ಲಿ ಹಾಲು ಉಕ್ಸ್ತಾ ಇರ್ತಾರೆ. ಆ ಹಾಲು ಉಕ್ಸ್ಬೇಕಂತಕ್ಕಂಥದ್ದು ಪ್ರತಿಯೊಬ್ಬರು ಪೌರ್ಣಮಿಗೆ ಮಾಡ್ಕೋಬಹುದು. ಈ ಪೂಜೆಯನ್ನು ನೀವು ಅಮಾವಾಸ್ಯೆಗೆ ಮಾಡ್ಕೊಳ್ಳಿ, ಪೌರ್ಣಮಿಗೆ ಮಾಡ್ಕೊಳ್ಳಿ, ಪ್ರತಿ ಶುಕ್ರವಾರ ಕೂಡ ನೀವು ಆಚರಣೆ ಮಾಡ್ಕೋಬಹುದು. ಪೌರ್ಣಮಿ ದಿನ ಹಾಲು ಉಕ್ಸ್ತಕ್ಕಂಥದ್ದು ಕೂಡ ಅತಿ ಹೆಚ್ಚು ವಿಶೇಷತೆ ಆಗಿರುತ್ತೆ. ಯಾಕೆ ಅಂತಂದ್ರೆ ಲಕ್ಷ್ಮೀದೇವಿ ಯಾರು? ಲಕ್ಷ್ಮೀದೇವಿ ಕ್ಷೀರ ಮಹಾರಾಜನ ಮಗಳಾಗಿರ್ತಾರೆ. ಅಂದ್ರೆ ಕ್ಷೀರ ಸಮುದ್ರ ಮಹಾರಾಜನ ಮಗಳು. ಲಕ್ಷ್ಮೀಂ ಕ್ಷೀರ ಸಮುದ್ರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತ ಲೋಕ ವನಿತಾ ಲೋಕೈಕ ದೀಪ ಅಂಕುರಾಮ್ ಅಂತ ಹೇಳ್ತೀವಲ್ಲ ಶ್ಲೋಕ. ಸಮುದ್ರ ಮಥನ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಕ್ಷೀರಸಾಗರ ರಾಜ ತನಯಳು ಆ ಮಹಾರಾಜನ ಮಗಳಾಗಿರ್ತಾಳೆ. ಅಲ್ಲಿ ಯಾವ ರೀತಿ ಗೋಕ್ಷೀರ ಅಂತಂದ್ರೆ
ಹಾಳಿನಲ್ಲಿ ಮಾಡತಕ್ಕಂಥ ಸಮುದ್ರದಲ್ಲಿ ಯಾವ ರೀತಿ ಹುಕ್ಕುತ್ತಾ ಇರ್ತಾರೋ ಅದೇ ರೀತಿ ನಮ್ಮ ಮನೆಯಲ್ಲಿ ಕೂಡ ಧನಧಾನ್ಯಗಳು ಸ್ತ್ರೀ ಸಂಪತ್ತುಗಳು ಹುಕ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ. ಆ ರೀತಿ ನೀವು ಪ್ರತಿ ಹುಣ್ಣಿಮೆಗೂ ನಿಮ್ಮ ಮನೆಗಳಲ್ಲಿ ಹಾಲನ್ನು ಉಕ್ಕಿಸಬಹುದು. ಆ ಉಕ್ಸಿರ್ತಕ್ಕಂಥ ಹಾಲಿನಲ್ಲೇ ಒಂದು ನೈವೇದ್ಯವನ್ನು, ಹಾಲಿನ ಪದಾರ್ಥದ ನೈವೇದ್ಯವನ್ನು ಮಾಡಿ ಅಮ್ಮನವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಇನ್ನೂ ವಿಶೇಷವಾದಂತಹ ಫಲಗಳನ್ನು ಉಂಟು ಮಾಡುತ್ತೆ. ಪ್ರತಿಯೊಬ್ಬರು ಅಷ್ಟೇ. ಇವಾಗ ಏನಾದ್ರೂ ನಿಮಗೆ ಡೌಟ್ಸ್ ಕೇಳಬೇಕು ಅಂತಿದ್ರೆ ನನಗೆ ಕೆಳಗಡೆ ಲೈವ್ ಅಲ್ಲೇ ಕಾಮೆಂಟ್ಸ್ ನ ಹಾಕ್ಬೋದು. ನಾನು ನಿಮಗೆ ಇರತಕ್ಕಂಥ ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ ಆದಷ್ಟು ಕೂಡ. ಇನ್ನೊಂದು 5 ನಿಮಿಷ, ಈಗ 1:41 ಆಗಿದೆ. ಈ 5 ಮಿನಿಟ್ಸ್ ಅಲ್ಲಿ ನೀವೇನಾದ್ರೂ ಡೌಟ್ಸ್ ನ ಕೇಳಿದ್ರೆ ನಾನು ಡೌಟ್ಸ್ ನ ನಿಮ್ಗೆ ಹೇಳ್ತೀನಿ. ತುಂಬಾ ಯಂತ್ರದ ಬಗ್ಗೆ ಕೇಳ್ತಾ ಇದ್ದೀರಾ. ಯಂತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಲಕ್ಷ್ಮೀ ದೇವಿಯ ಧನಾಕರ್ಷಣ ಯಂತ್ರ ಅಲ್ಲ, ಧನಯಂತ್ರವನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ. ನೀವು ಬೇಕಾದ್ರೆ ಹೇಳ್ಬೋದು, ನಾನೇ ನಿಮ್ಗೆ ತಯಾರು ಮಾಡಿ ಕಳಿಸ್ಕೊಡ್ತೀನಿ, ಅದೇನೋ ಸಮಸ್ಯೆ ಇಲ್ಲ ಬಿಡಿ. ಧನಾಕರ್ಷಣ ಯಂತ್ರ ಬೇಕು ಅಂತಕ್ಕಂಥವ್ರು. ಮತ್ತೆ ತಟ್ಟೆ ನೀವೇ ರೆಡಿ ಮಾಡ್ಕೋಬೇಕು. ತಟ್ಟೆ ಎಲ್ಲ ನಾನು ಕಳ್ಸಲ್ಲ. ತಟ್ಟೆ ಮತ್ತೆ ಇದು ಕೆಂಪು ವಸ್ತ್ರ ಬ್ಲೌಸ್ ಪೀಸ್ ಇರುತ್ತೆ, ಅದನ್ನ ನೀವು ಬಳಸ್ಕೋಬಹುದು. ಆ ರೀತಿ ನೀವು ಬಳಸ್ಕೋಬಹುದು, ಅದೆಲ್ಲಾನು ನೀವು ಮಾಡ್ಕೋಬಹುದು, ಏನೋ ಸಮಸ್ಯೆ ಇಲ್ಲ. ರೆಕಾರ್ಡಿಂಗ್ ಸಿಗುತ್ತಾ ಅಂತಂದ್ರೆ ನಾನು ಆದಷ್ಟು ಇವಾಗ ಎಂಡ್ ಮಾಡ್ತೀನಿ. ಎಂಡ್ ಮಾಡಿದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ, ನೀವು ನೋಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿರ್ತೀನಿ. ಮತ್ತೇನಾದ್ರೂ ಡೌಟ್ ಇತ್ತ ಕೇಳ್ತಕ್ಕಂಥದ್ದು ನಂಬರ್ ಆಲ್ರೆಡಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಬಯೋ ಅಲ್ಲೇ ಇದೆ. ಆ ರೆಕಾರ್ಡಿಂಗ್ ನಾನು ಶೇರ್ ಮಾಡ್ತೀನಿ. ಅನುಕೂಲ ಆಗುತ್ತೆ. ಎಲ್ರೂ ಅದನ್ನೇ ಕೇಳ್ತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಡೌಟ್ಗಳನ್ನ ಕೇಳಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ಡೌಟ್ಸ್ ಏನೂ ಬಂದಿಲ್ವೇ ಅನ್ಸುತ್ತೆ ನನಗೆ. ಲಲಿತಾ ಸಹಸ್ರನಾಮವನ್ನು ನಿಮ್ಮ ಡೌಟು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಳಪ್ಪ, ಹೇಳ್ತೀನಿ ನಾನು. ನೀವು ಆ ರೀತಿ ಎಲ್ಲ ಪಠನೆ ಮಾಡಕ್ ಹೋಗ್ಬೇಡಿ. 5 ದಿನ ನೀವು ಗ್ಯಾಪ್ ತಗೊಳ್ಳಿ, ಆ ಟೈಮಲ್ಲಿ ಏನೂ ಸಮಸ್ಯೆ ಇಲ್ಲ. ಲಕ್ಷ್ಮೀ ಯಂತ್ರ ವ್ಯಾಪಾರಸ್ಥರು ಇಡಬಹುದಾ? ಖಂಡಿತವಾಗ್ಲೂ ಇಡಬಹುದು. ಇಟ್ಟು ಈ ರೀತಿ ಪೂಜೆಯನ್ನು ಮಾಡಬಹುದು. ಯಂತ್ರದ ಬಗ್ಗೆ ನಾನು ಗ್ರೂಪ್ ಅಲ್ಲಿ ಕಳ್ಸಿಕೊಡ್ತೀನಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಪೂಜೆ ಟೈಮ್ ಏನಾದ್ರು ಸ್ಪೆಸಿಫಿಕ್ ಇದೆಯಾ? ಪ್ರಾತಃ ಕಾಲದಲ್ಲಿ ಬೆಳಗ್ಗೆ 6:30 ಒಳಗಡೆ ಮಾಡ್ಕೊಂಡ್ರೆ ತುಂಬಾ ಶ್ರೇಷ್ಠವಾಗಿರುತ್ತೆ. ಅಥವಾ ಪ್ರದೋಷ ಕಾಲ ಅಂತೀವಿ, ಸಾಯಂಕಾಲ 5:30 ಇಂದ 6 ಗಂಟೆಗೆ ಹಾಕೋಬಹುದು. ದೀಪಕ್ಕೆ ಎಷ್ಟು ಬತ್ತಿ ಇಡಬೇಕು ನೋಡಿ. ದೀಪಕ್ಕೆ 3 ಬತ್ತಿಯನ್ನು ಒಂದೇ ಬತ್ತಿಯನ್ನು ಮಾಡ್ಕೊಂಡು ಹಚ್ಕೋಬಹುದು. ನೀವು ಮನೆಯಲ್ಲಿ 3 ದೀಪ ಹಚ್ಚಬಹುದಾ? ಖಂಡಿತವಾಗ್ಲೂ ಹಚ್ಬಹುದು. 3 ದೀಪ ಅಂದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ 2 ದೀಪ, ಕಾಮಾಕ್ಷಿ ದೀಪ 1, ಆ ರೀತಿ 3 ದೀಪವನ್ನು ಹಚ್ಕೋಬಹುದು ನೀವು. ದುರ್ಗಾ ಯಂತ್ರ ಉಪಯೋಗ ಏನು? ದುರ್ಗಾ ಯಂತ್ರದ ಉಪಯೋಗ ಏನಪ್ಪಾ? ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿ ಸಾಧನೆ ಆಗ್ತದೆ. ದುರ್ಗಾದೇವಿ ಧೈರ್ಯ ಸಾಹಸಗಳಿಗೆ ನಿಮ್ಗೆ ಯಾರು ತೊಂದರೆಯನ್ನು ಕೊಡ್ತಾ ಇದ್ರೆ, ಜಾತವೇ ದಸೆ ಸುನವ ಮಸೋಮ ಮರಾತಿ ಯಥೋ ನಿದಹಾತಿ ವೇದಹ ಅಂತಿರಲ್ಲ, ಹಂಗೆ ಅಮ್ಮನವರು ನಿಮಗೆ ಶತ್ರು ಕಾಟ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಅಭಿವೃದ್ಧಿ ಆಗ್ಬೇಕಂದ್ರೆ ಆ ರೀತಿ ಫಲಗಳನ್ನು ಖಂಡಿತವಾಗ್ಲೂ ಕೊಡ್ತಾಳೆ. ಧನುರ್ಮಾಸ ಮಾಡತಕ್ಕಂಥ ವಿಧಾನದ ಬಗ್ಗೆ ಹೇಳಿ. ಧನುರ್ಮಾಸ ಅಂತಕ್ಕಂಥದ್ದು ತುಂಬಾ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಆಲ್ರೆಡಿ ವಿಡಿಯೋನು ಮಾಡ್ಕೊಟ್ಟಿದ್ದೀನಿ ನಾನು ಧನುರ್ಮಾಸದ ಬಗ್ಗೆ. ನೀವು ನೋಡ್ಬೋದು ಆ ವಿಡಿಯೋ ನನ್ನ ಒಂದು ಇನ್ಸ್ಟಾಗ್ರಾಮ್ ಇದರಲ್ಲೇ ಇದೆ. ಮೇನ್ ಆಗಿ ಧನುರ್ಮಾಸ ಅಂತಂದ್ರೆ ಗೋದಾದೇವಿ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷನಪ್ಪ. ನಿಮಗೆ ಸಿಂಪಲ್ ಆಗಿ 2 ನಿಮಿಷ ಹೇಳಬೇಕು ಅಂತಂದ್ರೆ ನೋಡಿ, ಗೋದಾದೇವಿ ಯಾವ ರೀತಿ ನೋಡಿ, ಪೂರ್ವದಲ್ಲಿ 8ನೇ ಶತಮಾನ ಆ ಟೈಮಲ್ಲಿ ಏನಾಗಿತ್ತು, ಪೆರಿಯಾಡ್ವಾಲ್ ಅಂತಕ್ಕಂಥವ್ರು ಶ್ರೀರಂಗಂ ನಮ್ಗಿದೆಯಲ್ಲ ಇವಾಗ ತಿರುಚನಾಪಲ್ಲಿ ಇದೆಯಲ್ಲ, ಅಲ್ಲಿ ಶ್ರೀರಂಗಂ ದೇವಸ್ಥಾನ ಇದೆಯಲ್ಲ, ಪ್ರತಿಯೊಬ್ಬರು ನೋಡಿತಿರಲ್ಲ. 123 ಎಕರೆ ದೇವಸ್ಥಾನ. ಅದು 123 ಎಕರೆ ಇದೆ. 4 ಯುಗಗಳು ಸರ್ವೇವಾಗಿದೆ. ತ್ರೈತಾಯುಗ, ದ್ವಾಪರ ಯುಗ, ಕಲಿಯುಗ, 4 ಯುಗಗಳು ಕೂಡ ಸರ್ವೇವಾಗಿದೆ ಅದು. ಅದರಿಂದ ಪ್ರತಿಯೊಬ್ಬರು ಕೂಡ ಶ್ರೀ ಶ್ವೇತ ವರಾಹ ಕಲ್ಪದಲ್ಲಿ ಅತ್ಯಂತ ಅನುಕೂಲವಾದ, ತುಂಬಾ ಶೀಘ್ರವಾಗಿ ಅನುಗ್ರಹ ಮಾಡತಕ್ಕಂಥ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪೆರಿಯಾಳ್ವಾರ್ ಅಂತಕ್ಕಂಥ ಅರ್ಚಕರಿದ್ದಾಗ, ಆ ಅರ್ಚಕರಿಗೆ ಸಂತಾನವಿಲ್ಲದಾಗ ಅವರಿಗೆ ಗೋದಾದೇವಿ ಸಿಗ್ತಾರೆ. ಗೋದಾ ಅಂತ ಏನಕ್ಕೆ ಹೆಸರಿಡ್ತಾರೆ ಅಂದ್ರೆ, ಒಂದು ಹೆಣ್ಮಗು ಸಿಗ್ತಾರೆ. ತುಳಸಿ ಒಂದು ಗಿಡದ ಕೆಳಗಡೆ ಒಂದು ಹೆಣ್ಣುಮಗಳು ಸಿಗ್ತಾಳೆ. ಆ ಹೆಣ್ಣುಮಗಳನ್ನ ತಗೊಂಡ್ಬಂದವರು ಸಾಕೊಂಡು ಆ ಮಗುವಿಗೆ ಗೋದಾ ಅಂತ ಹೆಸರಿಡ್ತಾರೆ. ಗೋದೈ ಅಂತಂದ್ರೆ ತಮಿಳಲ್ಲಿ ಭೂಮಿಗೆ ಹುಟ್ಟಿದವಳು ಅಂತ ಅರ್ಥ. ಅದರಿಂದ ಭೂಮಿಯ ಪುತ್ರಿಕೆ ತರ ಅವರು ಸಿಕ್ಕಿರುತ್ತೆ, ಅದರಿಂದ ಆ ರೀತಿ ಇಟ್ಕೊಂತಾರೆ. ಆಗ ಶ್ರೀ ಮಹಾವಿಷ್ಣುವ ಸ್ಮರಣೆಯನ್ನು ಮಾಡ್ತಾರೆ. ತಿರುಪ್ಪಾವೈ 30 ಪಾಸರುಗಳನ್ನು ಅವನು ರಚನೆ ಮಾಡ್ತಾರೆ ಅಮ್ಮನವರು. ಮತ್ತೆ ಅವರು ಸ್ವಾಮಿಯವರನ್ನು ಕಲ್ಯಾಣ ಮಾಡ್ಕೊಂತಾರೆ ಶ್ರೀರಂಗಮಲ್ಲಿ ರಂಗನಾಥ ಸ್ವಾಮಿನ. ಅದಕ್ಕೆ ಸಂಬಂಧಪಟ್ಟಂಗೆ ಧನುರ್ಮಾಸದಲ್ಲಿ ಅತ್ಯಂತ ಶೀಘ್ರವಾಗಿ ನೀವು ವಿವಾಹ ಆಗ್ಬೇಕು, ಅದು ಸಂತಾನ ಆಗ್ಬೇಕು, ಅಮ್ಮನವರ ಸ್ವಾಮಿಯವರ ಅನುಗ್ರಹ ಆಗಬೇಕು ಅಂದ್ರೆ ಮನೆಯಲ್ಲಿ ಗೋದಾದೇವಿ ಚಿತ್ರಪಟ, ರಂಗನಾಥ ಸ್ವಾಮಿ ಚಿತ್ರಪಟವನ್ನು ಇಟ್ಕೊಂಡು ತುಳಸಿ ದಳವನ್ನು ಅರ್ಪಣೆ ಮಾಡಿ ಅರ್ಚನೆ ಮಾಡ್ಕೊಳ್ತಕ್ಕಂಥ, ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಧನುರ್ಮಾಸ ಪೂಜೆ ಅಂತಕ್ಕಂಥದ್ದು ಆಗ್ತದೆ. ಗುರುಗಳೇ, ಪೂಜೆ ಆದ್ಮೇಲೆ ಹಾಕಿರೋ ಅಕ್ಷತೆನ ಯಾವಾಗ ತೆಗೆಯಬೇಕು? ಅಕ್ಷತೆ ಎಲ್ಲ ತಗೊಂಬೋದು. ನೀವು ತಗೊಂಡು ನಿಮ್ಮ ಮಕ್ಕಳ ಮೇಲೆ ಆಶೀರ್ವಾದ ಅಂತ ಮಾಡಬಹುದು. ಅಥವಾ ನಿಮ್ಮ ಮನೆ ದೊಡ್ಡವರು ಇರ್ತಾರಲ್ಲ, ಹಿರಿಯರು, ನಿಮ್ಮ ಅತ್ತೆ ಮಾವ ತಂದೆ ತಾಯಿ, ಅವ್ರಿಗೆ ಕೊಟ್ಟು ನೀವು ನಿಮ್ಮ ಮೇಲೆ ಹಾಕಿಸ್ಕೋಬಹುದು ಅಕ್ಷತೆ ಅಂತಕ್ಕಂಥ ಮಾಡ್ಕೋಬಹುದು. ಟೈಮು ಆಲ್ರೆಡಿ ಹೇಳಿದ್ದೀನಿ ನಾನು. ಮಂತ್ರ ವಾಟ್ಸ್ಆಪ್ ಅಲ್ಲಿ ಹಾಕಿ. ಆಲ್ರೆಡಿ ನಾನು ಮಂತ್ರನ ಒಂದು PDF ಮುಖಾಂತರ ಮಾಡಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದೀನಿ. ಯಂತ್ರ ಬೇಕು ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ನನ್ನ ಒಂದು ಧಾರ್ಮಿಕ ಯುವಕ ಬಯೋ ಅಲ್ಲಿ ಲಿಂಕ್ ಇದೆಯಲ್ವಾ, ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಲಕ್ಷ್ಮೀದೇವಿ ದಿವ್ಯಾನುಗ್ರಹ ಗ್ರೂಪ್ ಜಾಯ್ನ್ ಆಗ್ತೀರಾ. ಆ ಗ್ರೂಪ್ ಅಲ್ಲೇ ನಾನು ಯಂತ್ರದ ಬಗ್ಗೆ ಮಾಹಿತಿನೂ ಕೊಡ್ತೀನಿ, ಏನೂ ಸಮಸ್ಯೆ ಇಲ್ಲ. ಧನುರ್ಮಾಸದ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ದೇವರಿಗೆ ಅರ್ಪಿಸಿದ ಅಕ್ಷತೆಯನ್ನು ಏನ್ ಮಾಡಬೇಕು? ದೇವರಿಗೆ ಅರ್ಪಿಸಿದ ಅಕ್ಷತೆಯನ್ನು ನಾನು ಹೇಳಿದ್ನಲ್ಲಪ್ಪ, ಆ ರೀತಿ ನೀವು ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡವರಿಗೆ ಕೊಟ್ಟು ನೀವು ಶಿರದ ಮೇಲೆ ಹಾಕೊಂಡು ಆಶೀರ್ವಾದ ತಗೊಂಡು ನೀವು ಪಡ್ಕೋಬಹುದು. ವಿಳ್ಯದೆಲೆ ತೊಟ್ಟು
ಕೇಳ್ಬೋದಾ? ಏನೋ ಬೇಡಮ್ಮ, ಆ ರೀತಿನೇ ಇಟ್ಕೋಬಹುದು, ಏನೂ ಆಗಲ್ಲ. ಆಚೆ ಮನೆ ಲೇಡೀಸ್ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು, ಏನೋ ಸಮಸ್ಯೆ ಇಲ್ಲ. ಲೇಡೀಸು ಮಾಡ್ಬೋದು, ಚಿಕ್ಕ ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಅದೆಲ್ಲ ಏನೂ ಇಲ್ಲ. ಗಣಪತಿ ಪೂಜೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಲ್ವಾ? ಗಣಪತಿಯನ್ನು ಕೂಡ ಕುಲದೇವರ ಸ್ಮರಣೆ ಆದ್ಮೇಲೆ ಗಣಪತಿಯನ್ನು ಕೂಡ ನೀವು ಸ್ಮರಣೆ ಅಂತಕ್ಕಂಥ ಮಾಡ್ಕೋಬಹುದು. ಇದು ಈ ವಿಧಾನ ಅಂತಕ್ಕಂಥದ್ದು ನಾನು ಗೃಹ ಪ್ರವೇಶ ಆಗಲಿ, ಮದುವೆ, ದೊಡ್ಡ ಕಾರ್ಯಕ್ರಮಗಳೇನೋ ಮಾಡ್ತಾ ಇಲ್ಲ, ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥ ಪೂಜಾ ವಿಧಾನ ಹೇಳ್ಕೊಡ್ತೀವಿ. ಅದರಿಂದ ನೀವು ಕುಲದೇವರ ಸ್ಮರಣೆ ಆದ್ಮೇಲೆ ಗಣಪತಿಯನ್ನು ಸ್ಮರಣೆ ಮಾಡ್ಕೋಬಹುದು. ಮಾಡ್ಕೊಳ್ಳೋದಕ್ಕೂ ತುಂಬಾ ಒಳ್ಳೆಯದೆ. ರೆಕಾರ್ಡಿಂಗ್ ನಾನು ಶೇರ್ ಮಾಡ್ತೀನಿ. ಮನೆಯಲ್ಲಿ ಹೇಗೆ ಶಿವನಿಗೆ ಅಭಿಷೇಕ ಮಾಡ್ಕೊಳ್ಬೇಕು ಡೈಲಿ, ಖಂಡಿತವಾಗ್ಲೂ ಹೇಳ್ಕೊಡ್ತೀನಪ್ಪ. ನನ್ಗೆ ಇಷ್ಟ ದೈವ ಶಿವನೇ. ಖಂಡಿತವಾಗ್ಲೂ ಶಿವಾರಾಧನೆ ಮಾಡ್ತಕ್ಕಂಥದ್ದು ಯಾವ ರೀತಿ, ಮನೆಯಲ್ಲಿ ಯಾವ ರೀತಿ ಮಾಡ್ಕೊಟ್ರೆ ದುಃಖ ದಾರಿಗಳು ದೂರ ಆಗುತ್ತೆ. ಶಿವಾರಾಧನೆ ನಾನು ಹೇಳ್ಕೊಟ್ಟಂಗೆ ನೀವು 48 ದಿನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಏನೇ ನೆಗೆಟಿವ್ ಇರಲಿ, ಹಣದ ಸಮಸ್ಯೆ ಇರಲಿ, ಏನೇ ಒಂದು ಸಮಸ್ಯೆ ಇರಲಿ, ನೋಡಿ ಆರೋಗ್ಯ ಸಮಸ್ಯೆ ಆಗಿರಲಿ, ಆ ಸಮಸ್ಯೆಯಿಂದ ನಿಮ್ಮ ಲೈಫ್ ಅಲ್ಲಿ 360 ಡಿಗ್ರಿ ಚೇಂಜಸ್ ಬಂದ್ಬಿಡುತ್ತೆ. ತುಂಬಾ ಚೇಂಜಸ್ ಬರುತ್ತೆ, ಅಷ್ಟು ಮೇಜರ್. ಖಂಡಿತವಾಗ್ಲೂ ನೀವು ಹೇಳ್ಕೊಟ್ಟಂಗೆ ನೀವು ಕೇಳ್ದಂಗೆ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಕರಂಗಾಳಿ ಮಾಲೆ ಬೇಕಾ? ಕರಂಗಾಳಿ ಮಾಲೆ ಬೇಕು ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಬಾಡಿಗೆ ಮನೆಗೆ ಹೋಗಬೇಕಾದ್ರೆ ಹಾಲು ಉಗಿಸ್ಬೋದಾ? ಖಂಡಿತವಾಗ್ಲೂ ಉಗಿಸ್ಬೋದು. ಪ್ರತಿ ಹುಣ್ಣಿಮೆಗೆ ಉಗಿಸ್ಬೋದು. ನೀವು ಇರ್ತಕ್ಕಂಥ ಮನೆಗಳಲ್ಲಿ ಲಕ್ಷ್ಮೀ ದೇವಿ ಅನುಗ್ರಹ ಆಗುತ್ತೆ. ದೇವರಿಗೆ ಹಾಕಿರೋ ಅಕ್ಷತೆನ ಯಾವಾಗ ತೆಗಿಬೇಕು? ಪೂಜೆ ಆದ್ಮೇಲೆ ತೆಗಿಯಪ್ಪ, ಏನೋ ಸಮಸ್ಯೆ ಇಲ್ಲ. ಇಷ್ಟೊತ್ತು ಮಾಡಿದ ವಿಡಿಯೋನ ಕಳಿಸಿ ಗುರುಗಳೇ. ಸರಿ, ಇಷ್ಟೊತ್ತು ಮಾಡಿದ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಕುಂಕುಮವನ್ನು ಏನ್ ಮಾಡ್ಬೇಕು? ಕುಂಕುಮನ ನೀವು ಪ್ರತಿದಿನ ಇಟ್ಕೊಳ್ಳಿ. ಯಾವ ತರದ ದೀಪಗಳನ್ನ ಬಳಸಬೇಕು? ಬೆಳ್ಳಿ ದೀಪ ಇದ್ರೆ ಬೆಳ್ಳಿ ದೀಪ ಬಳಸಿ. ಮನೇಲಿ ಏನ್ ದೀಪ ಇದ್ರೆ ಅದನ್ನ ಬಳಸಪ್ಪ. ಒಟ್ಟಿನಲ್ಲಿ ಎಣ್ಣೆ ಹಾಕಿ ದೀಪ ಹಚ್ತಕ್ಕಂಥ ಉತ್ತಮ. ಅದರ ಟೆನ್ಷನ್ ತಗೊಂಬೇಡಿ. ಯಾವುದೇ ದೇವರು ನಮಗೆ ಶಾಪ ಹಾಕ್ಬಿಡಲ್ಲ. ನಾವೇನು ತಪ್ಪು ಮಾಡಿರೋದಿಲ್ಲ, ಏನೂ ಇಲ್ಲ. ನಮ್ಗೆ ಯಥಾಶಕ್ತಿ, ನಮ್ಮ ಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಲಕ್ಷ್ಮೀ ವಿಗ್ರಹ ಇಲ್ಲ ಸರ್, ಕಾಯಿನ್ ಇಟ್ಟು ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡಬಹುದು. ನೀವು ಯಂತ್ರವನ್ನು ಇಟ್ಕೊಂಡು ಯಂತ್ರದ ಮೇಲೆ ಕಾಯಿನ್ ಆದ್ರೂ ಇಟ್ಕೊಂಡು ಮಾಡ್ಬೋದು. ತುಂಬಾ ಅನುಗ್ರಹ ಆಗ್ತದೆ. ಧನುರ್ಮಾಸ ಮಾಡುವ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ಖಂಡಿತವಾಗ್ಲೂ ಪ್ರತಿ ಶುಕ್ರವಾರ ಮಾಡ್ಬೋದಪ್ಪ. ಸರಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಸ್ತಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಈ ಒಂದು ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಇದರಲ್ಲೇ ನಾನು ಒಂದು ಪೇಜಲ್ಲಿ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸಾಧ್ಯವಾದರೆ ಅಪ್ಲೋಡ್ ಮಾಡಿರ್ತೀನಿ. ಸ್ವಸ್ತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಶ್ರೀಮನ್ನಾರಾಯಣ.